ಸತ್ಯವತಿ ಹೃದಯ ನಂದನೋ ವ್ಯಾಸಃ ಯಸ್ಯ ಆಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ ಪಿಬತಿ ಭುಜಗ ಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ರಿಕ್ತ ವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣಯೇ ಪೂರ್ಣಬೋಧಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷಮಾಣಾನ್ ಭುವನಮಾನ್ಯೇನ ಚ ಅನ್ಯೇನ ದೌಷ್ಣಾ ಭವತು ಭೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣಯೇ ಪೂರ್ಣಬೋಧಂ. ಪೂಜ್ಯ ಶ್ರೀಪಾದರೇ, ನನ್ನ ಅಧ್ಯಾತ್ಮ ಬಂಧುಗಳೇ, ನಾವು ಈ ಬಾರಿ ಸಂಜೆ ವಾಯುಸ್ತುತಿಯ ಬಗೆಗೆ, ಬೆಳಗ್ಗೆ ಕಳೆದ ಬಾರಿಯ ಛಂದೋಗೋಪನಿಷತ್ತಿನ ಮುಂದುವರಿಕೆಯ ಪ್ರವಚನ ಹೀಗೆ ಆಯೋಜಿಸಿದ್ದಾಯಿತು. ವಾಸ್ತವವಾಗಿ ನಾನು ಈ ಕಳೆದ ವಾರ ಮದ್ರಾಸ್ನಲ್ಲಿದ್ದೆ ಅಥವಾ ಚೆನ್ನೈಯಲ್ಲಿದ್ದೆ. ಅಲ್ಲಿ ವಾಯುಸ್ತುತಿ ಹೇಳಬೇಕು ಅಂತ ಶ್ರೀಗಳವರು ಹೇಳಿದರು. ನಾನು ವಾಯುಸ್ತುತಿಯ ಬದಲು, ಯಾಕೆಂದರೆ ಅಲ್ಲಿ ಇದ್ದದ್ದೇ 6 ದಿವಸ ಬೆಳಿಗ್ಗೆ ಅವಕಾಶ, 6 ದಿವಸದಲ್ಲಿ ವಾಯುಸ್ತುತಿ ಪೂರ್ತಿ ಆಗೋದಿಲ್ಲ. ಅದಕ್ಕಿಂತ ಯಾವುದಾದ್ರೂ ಚಿಕ್ಕ ಉಪನಿಷತ್ತು ತಗೊಂಡು ಮುಗಿಸೋಣ ಅಂತ ಹೇಳಿದೆ. ಅದು ಮುಗಿಸ್ಲಿಕ್ಕಾಗಲಿಲ್ಲ, ಅದು ಬೇರೆ ವಿಷಯ. ಅಂತೂ ಮಾಂಡೂಕ ಉಪನಿಷತ್ತು ಅಲ್ಲಿ ಮಾಡೋಣ ಅಂತ ಕಡೆಗೆ ತೀರ್ಮಾನ ಆಯಿತು. ವಾಯುಸ್ತುತಿ ಅಲ್ಲಿ ಮಾಡಲಿಲ್ಲ. ಆಕಸ್ಮಿಕವಾಗಿ ಅದನ್ನು ಅಲ್ಲಿ ಮಾಡಿಸ್ಬೇಕು ಅಂತ ಸಂಕಲ್ಪಿಸಿದ ಶ್ರೀಗಳು ಇಲ್ಲಿ ಬಂದು ಅದನ್ನು ರೆಕಾರ್ಡ್ ಮಾಡಿ ಮದ್ರಾಸ್ನ ಜನರಿಗೆ ಕೇಳಿಸ್ತಾ ಇದ್ದಾರೆ. ಅದೊಂದು ಯೋಗಾಯೋಗ. ನಾವು ಇಲ್ಲಿ ಸುಮಾರು 10-12 ದಿವಸಗಳ ಕಾಲ ವಾಯುಸ್ತುತಿ ಹೇಳಲಿಕ್ಕೆ ಅವಕಾಶ ಆಗಬಹುದು ಅಂತ ಅಂದುಕೊಂಡಿದ್ದೇನೆ. ಅದನ್ನ ಸುಮಾರು ವಾಯುಸ್ತುತಿಯ ಬಹುವಂಶ 12 ದಿವಸದಲ್ಲಿ ವಾಯುಸ್ತುತಿ, ಯಾಕೆಂದರೆ ನಖಸ್ತುತಿ ಅಂತೂ ಪ್ರಾರಂಭದಲ್ಲಿ ಹೇಳುವ ಸ್ತುತಿ 2 ಶ್ಲೋಕಗಳಿವೆ. ಆಮೇಲೆ ತ್ರಿವಿಕ್ರಮ ಪಂಡಿತರು ಆಚಾರ್ಯರ ಸ್ತೋತ್ರ ಮಾಡಿದ್ದೆ 41 ಪದ್ಯಗಳಿವೆ. ಒಟ್ಟಿಗೆ 43 ಪದ್ಯಗಳಾಗತ್ತೆ. ಅವು ದೊಡ್ಡ ದೊಡ್ಡ ಪದ್ಯಗಳು, ಕೃಷ್ಣಾಮೃತ ಮಹಾರಣವದ ಹಾಗೆ ಅನುಷ್ಟು ಪದ್ಯಗಳಲ್ಲ. ಅದರಿಂದ ಎಷ್ಟಾಗತ್ತೆ ಅನ್ನೋದು ಗೊತ್ತಿಲ್ಲ. ಎಷ್ಟಾಯಿತೋ ಅಷ್ಟು ಲಾಭ. ಅದು ನನಗೂ ತಿಳಿಯೋದಿಲ್ಲ ಎಷ್ಟಾಗತ್ತೆ ಅಂತ ಈಗಲೇ ತೀರ್ಮಾನ ಮಾಡಲಿಕ್ಕೆ. ಹೇಳ್ತಾ ಎಲ್ಲಿವರೆಗೆ ಹೋಯ್ತೋ ಅಲ್ಲಿವರೆಗೆ ಅಷ್ಟೇ. ವಾಯುಸ್ತುತಿ, ಇದರ ಹಿನ್ನೆಲೆಯನ್ನ ಸ್ವಲ್ಪ ಹೇಳಬೇಕು. ಆಚಾರ್ಯರ ಸಾಕ್ಷಾತ್ ಶಿಷ್ಯರಲ್ಲಿ 9 ಜನ ನಮಗೆ ತಿಳಿದಿರುವ ಸನ್ಯಾಸಿ ಶಿಷ್ಯರು. ಬಹವ ಶಿಷ್ಯ ಅಂತ ಅವರಿಗೆ ಅನೇಕ ಮಂದಿ ಶಿಷ್ಯರಿದ್ದರು. ಸನ್ಯಾಸಿ ಶಿಷ್ಯರು, ಗೃಹಸ್ಥ ಶಿಷ್ಯರು ಅನೇಕ ಮಂದಿ ಇದ್ದರು ಅಂತ ಹೇಳ್ತಾರೆ. ಅವರಲ್ಲಿ ಕೆಲವರು ಆಚಾರ್ಯರಿಂದ ಸನ್ಯಾಸ ತೆಗೆದುಕೊಂಡು ಆಮೇಲೆ ಅವರು ಸನ್ಯಾಸ ಕೊಡಲಿಲ್ಲ, ಪರಂಪರೆ ಬೆಳೆಯಲಿಲ್ಲ. ಹಾಗಾಗಿ ಎಷ್ಟೋ ಮಂದಿ ಸನ್ಯಾಸಿ ಶಿಷ್ಯರು ಆಚಾರ್ಯರ ಕಾಲದಲ್ಲಿ ಆಚಾರ್ಯನ ಸನ್ಯಾಸ ತಗೊಂಡವರು ಮುಂದೆ ಆ ಪರಂಪರೆ ಇಲ್ಲದೆ ಇದ್ದದ್ರಿಂದ ನಮಗೆ ಗೊತ್ತಾಗದೆ ಹೋಗಿರು. ನಮಗೆ ಗೊತ್ತಾಗುವುದು ಆಚಾರ್ಯರು ಸನ್ಯಾಸ ಕೊಟ್ಟು ಅದು ಒಂದು ಪರಂಪರೆಯಾಗಿ ಇವತ್ತಿಗೂ ಉಳಿದಿರತಕ್ಕಂಥ ಸನ್ಯಾಸಿ ಶಿಷ್ಯರದ್ದು ಮಾತ್ರ ನಮಗೆ ಇವತ್ತು ಲೆಕ್ಕ ಸಿಗುತ್ತೆ. ಹಾಗೆ ಪರಂಪರೆಯಾಗಿ ಬೆಳೆದು ಬಂದಂಥ ಯತಿಗಳಲ್ಲಿ ಆಚಾರ್ಯರಿಂದ ಆಶ್ರಮ ಪಡೆದವರು 9 ಮಂದಿ. ಅದರಲ್ಲಿ 8 ಮಂದಿ ಪರಂಪರೆ ಉಡುಪಿಯಲ್ಲೇ ನಿಂತರು. ಒಬ್ಬರು ಪದ್ಮನಾಭ ತೀರ್ಥರು, ಅವರು ದೇಶಸ್ಥ ತೆಲುಗು ಮತ್ತು ಕರ್ನಾಟಕ, ವಿಶೇಷವಾಗಿ ಮಹಾರಾಷ್ಟ್ರ, ಈ 3 ಕಡೆ ವಿಶೇಷವಾಗಿ ಅವರು ಸಂಚರಿಸಿ ಆಚಾರ್ಯರ ಸಿದ್ಧಾಂತವನ್ನು ಪ್ರಚುರಪಡಿಸಿದರು. ಅದರ ಒಂದು ತಪ್ಪು ಕಥೆ ಬಳಕೆಯಲ್ಲಿದೆ. ಆಚಾರ್ಯರು ಪದ್ಮನಾಭ ತೀರ್ಥರಿಗೆ ಮತ್ತು ನರಹರ ತೀರ್ಥರಿಗೆ, ಮಾಧವ ತೀರ್ಥರಿಗೆ, ಅಕ್ಷೋಭ್ಯ ತೀರ್ಥರಿಗೆ 4 ಜನರಿಗೂ ಆಚಾರ್ಯರೇ ಆಶ್ರಮ ಕೊಟ್ಟದ್ದು. ಪುಣ್ಯಕ್ಕೆ ಜಯತೀರ್ಥರಿಗೂ ಅಂತ ಹೇಳಲಿಲ್ಲ, 4 ಜನರಿಗೂ ಆಚಾರ್ಯರೇ ಆಶ್ರಮ ಕೊಟ್ಟದ್ದು ಅಂತ ಅನ್ನೋ ಒಂದು ಕಥೆಯನ್ನ ಸೃಷ್ಟಿ ಮಾಡಿದ್ದಾರೆ. ಇದು ಅನೈತಿಹಾಸಿಕವಾದ ಕಥೆ. ಇದಕ್ಕೆ ಆಧಾರ ಇಲ್ಲ.
ಆಚಾರ್ಯರು 9 ಜನರಿಗೆ ಆಶ್ರಮ ಕೊಟ್ಟಿದ್ದು ಅನ್ನೋದು ಸ್ಪಷ್ಟವಾಗಿ ಮಧ್ವ ವಿಜಯದಲ್ಲಿ ನಮಗೆ ತಿಳಿಯತಕ್ಕಂತಹ ಸಂಗತಿ. ಹಾಗಾದ್ರೆ ನರಹರಿ ತೀರ್ಥರಿಗೂ ಆಚಾರ್ಯರು ಆಶ್ರಮ ಕೊಟ್ಟದ್ದಲ್ವೇನು? ನರಹರಿ ತೀರ್ಥರು ಆಚಾರ್ಯ ಸಾಕ್ಷಾತ್ ಶಿಷ್ಯರು ಅಂತ ಪ್ರಸಿದ್ಧಿ ಉಂಟಲ್ಲ ಅಂದರೆ, ನರಹರಿ ತೀರ್ಥರಿಗೆ ಆಚಾರ್ಯರು ಆಶ್ರಮ ಕೊಟ್ಟದ್ದು ಹೌದು. ಮತ್ತು ನರಹರಿ ತೀರ್ಥರು ಅದಮಾರ ಮಠದ ಮೂಲಯತಿಗಳಾಗಿದ್ದವರು. ಅದಮಾರ ಮಠದ ಮೂಲಯತಿಗಳನ್ನ ಅದಮಾರ ಮಠದ ಪರಂಪರೆಯವರು ನರಸಿಂಹ ತೀರ್ಥರು ಅಂತ ಹೇಳ್ತಾರೆ. ನರಸಿಂಹ ತೀರ್ಥರು ಮತ್ತು ನರಹರಿ ತೀರ್ಥರು ಅಂತ ಇಬ್ಬರಿಗೆ ಆಚಾರ್ಯರು ಆಶ್ರಮ ಕೊಡಲಿಲ್ಲ. ಅದನ್ನ ಇಲ್ಲಿ ನರಹರಿ ತೀರ್ಥರು ಅಂತ ಕರೆದ್ರು ಅಂತ ಅವರು ನರಸಿಂಹ ತೀರ್ಥನ ಶುರು ಮಾಡಿದ್ರು. ಅದೇನು ಕಥೆಯೋ ಗೊತ್ತಿಲ್ಲ. ಅಲ್ಲ, ಅದಕ್ಕೊಂದು ಕಾರಣ ಇದೆ. ನರಸಿಂಹ ಪದಾಶ್ರಯ ಅಂತ ಮಧ್ವ ವಿಜಯದಲ್ಲಿ ಇದೆ. ಆಚಾರ್ಯರ ಶಿಷ್ಯರ ಹೆಸರು ಹೇಳುವಾಗ ನರಸಿಂಹ ಪದಾಶ್ರಯರು ಅಂತ, ನರಸಿಂಹ ಅನ್ನುವ ಅರ್ಥವುಳ್ಳ ಪದವುಳ್ಳವರು ಅಂತ ಹೆಸರು. ಅವರ ಹೆಸರು ನರಸಿಂಹ ಅನ್ನುವ ಅರ್ಥದ ಹೆಸರಿತ್ತು ಅಂತ. ಹಾಗಾಗಿ ನರಸಿಂಹ ಅನ್ನುವ ಅರ್ಥದ ಹೆಸರು ನರಸಿಂಹ ತೀರ್ಥರು ಅಂತ ಇಟ್ಟುಕೊಂಡ್ರು ಅವರು. ಆದರೆ ನರಸಿಂಹ ಪದಾಶ್ರಯ ಅನ್ನುವ ಮಧ್ವ ವಿಜಯದ ಶ್ಲೋಕಕ್ಕೆ ನಾರಾಯಣ ಪಂಡಿತಾಚಾರ್ಯರೇ ವ್ಯಾಖ್ಯಾನ ಬರೆದಿದ್ದಾರೆ. ನರಹರಿ ತೀರ್ಥ ಅಂತ ವ್ಯಾಖ್ಯಾನ ಬರೆದಿದ್ದಾರೆ ಅವರೇ. ಹಾಗಾದ್ರೆ ನರಸಿಂಹ ತೀರ್ಥರು ಅಂದ್ರು ನರಹರಿ ತೀರ್ಥರು ಅಂತ ನಾರಾಯಣ ಪಂಡಿತಾಚಾರ್ಯರೇ ವ್ಯಾಖ್ಯಾನ ಮಾಡಿದ ಮೇಲೂ ಅವರು ಇಬ್ಬರು ಭಿನ್ನ ಭಿನ್ನ ಯತಿಗಳು ಅಂತ ತಿಳ್ಕೊಂಡು 700 ವರ್ಷ ಬದುಕಿದವರ ಬುದ್ಧಿವಂತಿಕೆಗೆ ನೊಬೆಲ್ ಪ್ರೈಸ್ ಕೊಡಬೇಕಷ್ಟೇ, ಇನ್ನೇನೂ ಉಪಾಯ ಇಲ್ಲ. ಹಾಗಾಗಿ ನರಹರಿ ತೀರ್ಥರೇ ನರಸಿಂಹ ತೀರ್ಥರು. ಅವರು ಅದಮಾರು ಮಠದ ಮೂಲಯತಿಗಳು. ಅದರ ನಂತರ ಅದಮಾರು ಮಠದಲ್ಲಿ ಬೇರೊಬ್ಬ ಯತಿಗೆ ಸನ್ಯಾಸ ಕೊಟ್ಟು ಅವರು ಪದ್ಮನಾಭ ತೀರ್ಥರ ಜೊತೆಗೆ ದೇಶಸ್ಥ ಯತಿಗಳ ದೇಶಸ್ಥ ಧರ್ಮ ಪ್ರಚಾರದ ಕಾರ್ಯದಲ್ಲಿ ನಿಂತರು. ಹಾಗಾಗಿ ಅನಂತರ ಅವರು ದೇಶಸ್ಥ ಮಠದ ಅಂದ್ರೆ ಪದ್ಮನಾಭ ತೀರ್ಥರ ಪರಂಪರೆಯ ಉತ್ತರಾಧಿಕಾರಿಗಳೇ ಆದರು. ಒಬ್ಬರೇ ಯತಿಗಳು. ಹೇಗೆ ವಿದ್ಯಾಮಾನ್ಯ ತೀರ್ಥರು ಭಂಡಾರಿಕೇರಿ ಮಠದ ಪರಂಪರೆಯ ಎಲ್ಲಿ ಇದ್ದು ಅಲ್ಲಿ ಒಬ್ಬರಿಗೆ ಆಶ್ರಮ ಕೊಟ್ಟು ಆಮೇಲೆ ಪರಿಮಾಣ ಮಠದ ಪರಂಪರೆಗೆ ಉತ್ತರಾಧಿಕಾರಿಗಳಾದರೂ, ಹಾಗೆ ಅಂದ್ರೆ ಇದು ಆಚಾರ್ಯರ ಕಾಲದಲ್ಲೇ ನಡೆದದು, ಹೊಸಲ್ಲ. ಕೋರ್ಟ್ ಕಟ್ಟೆ ಹತ್ತಬೇಕಾದ ಕಾರಣ ಇರಲಿಲ್ಲ. ಸ್ವಲ್ಪ ಇತಿಹಾಸ ಜ್ಞಾನ ಇದ್ದಿದ್ರೆ ಕೋರ್ಟ್ ಕಟ್ಟೆ ಹತ್ತಬೇಕಾದ ಕಾರಣ ಇರಲಿಲ್ಲ. ಆಚಾರ್ಯರ ಕಾಲದಲ್ಲೇ ನರಹರಿ ತೀರ್ಥರು ಮೊದಲು ಅದಮಾರ ಮಠದ ಪರಂಪರೆಯಲ್ಲಿದ್ದು, ಮಠದ ಅಂತ ಹೇಳಬಾರ್ದು, ಯಾಕೆ ಮಠವೇ ಇರಲಿಲ್ಲ, ಯಾವ ಮಠವೂ ಇರಲಿಲ್ಲ ಅವಾಗ. ಆಚಾರ್ಯರು ಒಂದೇ ಒಂದು ಮಠವನ್ನೂ ಕಟ್ಟಲಿಲ್ಲ. ಆಮೇಲೆ ಮಠಗಳಿಗೆ ಶಿಷ್ಯವೃಂದದಿಂದ ಆಸ್ತಿ ಬಂತು, ಪ್ರಾಪರ್ಟಿ ಬಂದ ಮೇಲೆ ಆ ಆಸ್ತಿಯ ವಿನಿಯೋಗಕ್ಕೋಸ್ಕರ ಒಂದು ಸಂಸ್ಥೆ ಕಟ್ಟುವುದು ಅನಿವಾರ್ಯ ಆಯಿತು, ಮಠಗಳಾದವು. ಆಚಾರ್ಯರ ಕಾಲದಲ್ಲಿ ಜೋಳಿಗೆ ಹಿಡಿಕೊಂಡ ಸನ್ಯಾಸಿಗಳು ಇದ್ದದ್ದು ಹೊರತು ಮಠಗಳಿರಲಿಲ್ಲ, ಯಾವ ಮಠವೂ ಇರಲಿಲ್ಲ. ಬೆಂಗಳೂರಿನಲ್ಲಿ ಒಮ್ಮೆ ನನ್ನ ಹತ್ರ ಒಬ್ಬರು ಉಪನ್ಯಾಸ ಮಾಡುವಾಗ ಒಂದು ಚೀಟಿ ಕೊಟ್ಟರು ಉಪನ್ಯಾಸದ ಮುಕ್ತಾಯದಲ್ಲಿ, ಆಚಾರ್ಯರ ಮಠಗಳಲ್ಲಿ ಮೂಲ ಮಠ ಯಾವುದು ಅಂತ. ಇದೊಂದು ಕುಹಕ ಬುದ್ಧಿ ಬಹಳ ವ್ಯಾಪಕವಾಗಿ ಬೆಳೀತಾ ಇದೆ. ಅದು ನಾನು ಹೇಳಿದೆ, ಆಚಾರ್ಯರು ಯಾವ ಮಠವನ್ನು ಕಟ್ಟಲಿಲ್ಲ, ಎಲ್ಲಾ ಮಠಗಳು ನಿರ್ಮೂಲ ಮಠಗಳು ಅಂತ ಹೇಳಿದೆ ನಾನು. ಮೂಲ ಮಠ ಅಂತ ಒಂದಿಲ್ಲ, ಎಲ್ಲಾ ಮಠಗಳು ನಿರ್ಮೂಲ ಮಠಗಳು. ಆಚಾರ್ಯರು ಶಿಷ್ಯರನ್ನ ಮಾತ್ರ ಸ್ವೀಕಾರ ಮಾಡಿ ಅವರು ಸ್ವೀಯ ವಿತ್ತೆ ಅನ್ನೋದು ವಿನಾಶದ, ಯಾವತ್ತೂ ಆಸ್ತಿ ಪಾಸ್ತಿ ಮಾಡಬೇಡಿ, ನಿಮ್ಮ ಆಸ್ತಿ ಅಂದ್ರೆ ವಿಷ್ಣು ಸರ್ವೋತ್ತಮತ್ವಂತೂ ಸರ್ವದಾ ಪ್ರತಿಪಾದೆಯ, ಭಗವಂತ ಸರ್ವೋತ್ತಮ ಅಂತ ಪ್ರತಿಪಾದನೆ ಮಾಡ್ರಿ, ಜ್ಞಾನ ಪ್ರಸಾರ ಮಾಡ್ರಿ, ಧನ ಸಂಗ್ರಹ ಮಾಡಬೇಡ್ರಿ, ಮಠ ಕಟ್ಟಬೇಡ್ರಿ ಅಂತ ಹೇಳಿದ್ರು ಆಚಾರ್ಯರು. ಆಮೇಲೆ ಕಟ್ಟಿದ್ರು, ಅದು ಅನಂತರ ಬೆಳೆದದ್ದು. ಹಾಗಾಗಿ ಆಚಾರ್ಯರ ಕಾಲದಲ್ಲಿ ಯಾವ ಮಠವೂ ಇರಲಿಲ್ಲ, ಆಚಾರ್ಯರ ಶಿಷ್ಯರು ಅಷ್ಟೇ. ಆಚಾರ್ಯರ ಮಠ ಅಂತ ಒಂದಿಲ್ಲ, ಎಲ್ಲ ಮಠವೂ ಆಚಾರ್ಯರ ಮಠವೇ, ಅಥವಾ ಯಾವ ಮಠವೂ ಆಚಾರ್ಯರ ಮಠ ಅಲ್ಲ. ಅದನ್ನ ಪದ್ಮನಾಭ ತೀರ್ಥರ ಪರಂಪರೆ ಅಂತ ಅಷ್ಟೇ, ಪದ್ಮನಾಭ ತೀರ್ಥರ ಮಠ ಅಂತಿಲ್ಲ. ಹಾಗೆ ನರಹರಿ ತೀರ್ಥರ ಮಠ ಅಥವಾ ಅದಮಾರ ಮಠ ಅಂತ ಒಂದು ಮಠ ಇಲ್ಲ. ಆಗ ಆ ಹೆಸರುಗಳೇ ಇರಲಿಲ್ಲ. ಅದಮಾರು ಮಠ ಅನ್ನೋದು ಬಂದು ಯಾವಾಗ ಅಂದ್ರೆ ಆ ಮಠದ ಸ್ವಾಮಿಗಳಿಗೆ ಅದಮಾರು ಅನ್ನುವ ಗ್ರಾಮ ದತ್ತಿ ಬಂದ ಮೇಲೆ ಅದಕ್ಕೆ ಅದಮಾರು ಮಠ ಅಂತ ಹೆಸರು ಬಂದದ್ದು. ಅದರ ಮೊದಲು ಅದಮಾರು ಮಠ ಅಲ್ಲ, ನರಹರಿ ತೀರ್ಥರ ಪರಂಪರೆ ಅಷ್ಟೇ. ಹೀಗೆ ನರಹರಿ ತೀರ್ಥರ ಪರಂಪರೆ ಒಂದು ಕಡೆಯಿಂದ ಅದಮಾರ ಮಠವಾಗಿ ಉಡುಪಿಯಲ್ಲಿ ಬೆಳೆದು ಬಂತು. ಮುಂದೆ ಇನ್ನೊಂದು ಕಡೆಯಿಂದ ಪದ್ಮನಾಭ ತೀರ್ಥರ ಪರಂಪರೆಯಾಗಿ ಬೆಳೆದು ಬಂತು. ಪದ್ಮನಾಭ ತೀರ್ಥರ ಪರಂಪರೆ ಮುಂದೆ ಮತ್ತೆ ಜಯತೀರ್ಥರ ಕಾಲದಲ್ಲಿ ಅವರು ಇಬ್ಬರು ಶಿಷ್ಯರಾದರು, ಅದು ಕವಲೊಡೆದು ಅಲ್ಲಿ 3 ಮಠಗಳಾದವು. ಇದೆಲ್ಲ ಅನಂತರದ ಕಥೆ. ಅಂತೂ ನರಹರಿ ತೀರ್ಥರು 2 ಪರಂಪರೆಗೆ ಯತಿಗಳಾಗಿದ್ದರು, ವಿದ್ಯಾಮಾನ್ಯ ತೀರ್ಥರ ಹಾಗೆ ನಮ್ಮ ಕಾಲದಲ್ಲಿ ನಾವು ಹೇಳುವುದಿದ್ರೆ. ಅದರ ನಂತರ ಇನ್ನೊಂದು ಹೇಳುವುದಿದ್ರೆ ವಿಜಯೇಂದ್ರ ತೀರ್ಥರು ವ್ಯಾಸತೀರ್ಥರಿಂದ ಸನ್ಯಾಸ ತಗೊಂಡು ಆಮೇಲೆ ರಾಘವೇಂದ್ರ ಮಠಕ್ಕೆ ಯತಿಗಳಾಗಿ ಬಂದರು. ಒಂದು ಮಠದ ಅಧಿಪತಿಗಳಾಗಿದ್ದು ಮತ್ತೊಂದು ಮಠಕ್ಕೆ ಬಂದಿದ್ರು. ಇದು ನಮ್ಮ ಪರಂಪರೆಯಲ್ಲಿ 2-3 ದೃಷ್ಟಾಂತಗಳಿವೆ ಹಿಂದೆ ಇಂಥದ್ದು. ವಿಷ್ಣು ತೀರ್ಥರ ಹಾಗೆ, ವಿಷ್ಣು ತೀರ್ಥರು ಸ್ವದೇ ಮಠದ ಯತಿಗಳಾಗಿದ್ದರು, ಹಾಗೆಯೇ ಸುಬ್ರಹ್ಮಣ್ಯ ಮಠದ ಯತಿಗಳು. ಅದು ಮಠ ಅನ್ನೋ ಶಬ್ದ ನಾನು ಹೇಳೋದು ಅರ್ಥ ಆಗಬೇಕು ಅಂತ. ಸ್ವದೇ ಮಠ ಅಂತಿಲ್ಲ, ಸುಬ್ರಹ್ಮಣ್ಯ ಮಠ ಅಂತಿಲ್ಲ. ಸುಬ್ರಹ್ಮಣ್ಯದ ಪರಂಪರೆ
ಆ ಸಂಸ್ಥಾನದ ಪರಂಪರೆ, ಮತ್ತು ಸೋದೆ ಮಠ ಅಂತ ನಾವು ಯಾವತ್ತೆ ಅಲ್ಲಿ ಎರಡು ಪರಂಪರೆಗೂ ಮೂಲ ಯತಿಗಳಾಗಿ ಅವರು ಇಬ್ಬರೇ ಆಶ್ರಮ ಕೊಟ್ಟರು, ಎರಡಕ್ಕೂ ಒಬ್ಬರೇ ಅಧಿಪತಿಗಳಾಗಿದೆ. ಹೀಗೆ ಒಂದು ಸಂಸ್ಥಾನದ ಯತಿ ಇನ್ನೊಂದು ಸಂಸ್ಥಾನವನ್ನು ತನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬಹುದು. ಯಾಕೆಂದ್ರೆ ಸಂಸ್ಥಾನ ಅನ್ನೋದು ಪ್ರಶ್ನೆ ಇಲ್ಲ ಅಲ್ಲಿ. ಸಂಸ್ಥಾನ, ಸಾಮ್ರಾಜ್ಯ, ಹಕ್ಕು, ಡಾಕ್ಯುಮೆಂಟೇಶನು, ಈ ಕೋರ್ಟುಗಟ್ಟೆ ಯಾವುದೂ ಇಲ್ಲ. ಅದು ಒಂದು ವೇದಾಂತ ಸಾಮ್ರಾಜ್ಯ, ಇದು ಒಂದು ವೇದಾಂತ ಸಾಮ್ರಾಜ್ಯ. ಅಲ್ಲಿರತಕ್ಕಂಥ ಜನರಿಗೆ ವೇದಾಂತ ಪ್ರವಚನ ಮಾಡೋದು ಇವರೇ, ಇಲ್ಲಿರತಕ್ಕ ಜನರಿಗೆ ವೇದಾಂತ ಪ್ರವಚನ ಮಾಡೋದು ಅವರೇ. ಅದಕ್ಕೆ ವೇದಾಂತ ಪ್ರವಚನಕ್ಕೆ ಗಡಿ ಹಾಕಿ, ಈ ಗಡಿಯಿಂದ ಆಚೆಗೆ ನೀವು ವೇದಾಂತ ಪ್ರವಚನ ಮಾಡಬೇಕು, ಇದರ ಈಚೆ ಬಂದು ನಿಮ್ಮನ್ನು ಗಡಿಪಾರು ಮಾಡ್ತೇವೆ ಹೇಳುವಂತಹ ಪ್ರಶ್ನೆಯೇ ಅಶಾಸ್ತ್ರೀಯ. ಅದರಿಂದ ಸನ್ಯಾಸದ ಸಾಮ್ರಾಜ್ಯ ಅಂದ್ರೆ ಏನು ಅಂತ ಸ್ವಲ್ಪ ಯೋಚನೆ ಮಾಡಿದರೆ ಈ ಮಠೀಯ ನಿಯಮಗಳು ಎಷ್ಟು ಅರ್ಥಶೂನ್ಯ ಅನ್ನೋದು ಗೊತ್ತಾಗತ್ತೆ. ಯಾವ ಸೀಮಾ ನಿಯಮವೂ ಇಲ್ಲ. ಆಚಾರ್ಯರ ಕಾಲದಲ್ಲಿ 9 ಜನರು, ಇನ್ನೊಂದು ವಿಶೇಷ ಏನಂದ್ರೆ ಆಚಾರ್ಯರ ಕಾಲದಲ್ಲಿ 9 ಜನ ಶಿಷ್ಯರು, 9 ಜನ ಶಿಷ್ಯರು ಕೃಷ್ಣನ ಪೂಜೆ ಮಾಡ್ತಾ ಇದ್ರು. ಅದು ಕೃಷ್ಣ ಪೂಜೆ ಮಾಡ್ಲಿಕ್ಕೆ 8 ಜನ ಮಾತ್ರ ಉಳಿದವರಿಗೆ, ಅದು ಮತ್ತೆ ಬಂದ ಸಾಮಾಜಿಕ ಸೋಷಿಯಲ್ ರೈಟ್. ಅದು ಆಚಾರ್ಯರ ಕಾಲದಲ್ಲಿ ಯಾವ ಪರಿಭೇದವೂ ಇರಲಿಲ್ಲ. ತೌಳವರು, ಘಟ್ಟದ ಮೇಲಿನವರು, ಅಷ್ಟಮಠ, ಕೃಷ್ಣನ ಪೂಜೆ ಹಕ್ಕು, ಇದೆಲ್ಲವೂ ಅನಂತರ ಕಾಲಕ್ರಮೇಣ ಬಂದದ್ದು. ಹಾಗಾಗಿ 9 ಜನ ಯತಿಗಳಿಗೆ ಆಚಾರ್ಯರು ಸಮಾನವಾದ ಹಕ್ಕು ಕೊಟ್ಟಿದ್ರು. ಅದರಲ್ಲಿ ಯಾರು ಒಬ್ಬರು ಮೂಲ ಸಂಸ್ಥಾನ ಅಥವಾ ಮತ್ತೊಬ್ಬರು ಅವಾಂತರ ಸಂಸ್ಥಾನ ಅಂತ ಈ ವಿಭಾಗ, ಅದು ಅತ್ಯಂತ ಅವೈಜ್ಞಾನಿಕ, ಅನೈತಿಹಾಸಿಕ, ಅಶಾಸ್ತ್ರೀಯವಾದ ವಿಭಾಗ. ಅದರ ನಂತರ ಹೀಗೆ ನರಹರಿ ತೀರ್ಥರು ಆಚಾರ್ಯರಿಂದಲೇ ಆಶ್ರಮ ತೆಗೆದುಕೊಂಡವರು. ಮೊದಲು ಉಡುಪಿಯಲ್ಲಿದ್ದರು. ಉಡುಪಿಯಲ್ಲಿದ್ದಾಗ ಒಂದು ಮಹಾ ದೊಡ್ಡ ಕೆಲಸ ಮಾಡಿದರು ಅವರು. ಇವತ್ತು ನರಹರಿ ತೀರ್ಥರ ಕಾಂಟ್ರಿಬ್ಯೂಷನ್ ಅನ್ನೋದೇ ನಮ್ಮ ಜನಕ್ಕೆ ಗೊತ್ತಿಲ್ಲ. ಅದು ಏನು ಅಂದ್ರೆ ಯಕ್ಷಗಾನ ಬಯಲಾಟ ಅಂತ ಏನಿದೆ, ಇವತ್ತು ಅದಕ್ಕೆ ಹಿಂದೆ ಹೆಸರಿದ್ದದ್ದು ಭಾಗವತರ ಆಟ ಅಂತ. ಮಠಗಳಲ್ಲಿಯೂ ಹಾಡುವವರಿಗೆ ಭಾಗವತರು ಅಂತ ಹೆಸರು. ಹಾಗೆಯೇ ಯಕ್ಷಗಾನದಲ್ಲಿಯೂ ದೇವರ ನಾಮಗಳನ್ನು ಹಾಡುವವರು ಭಾಗವತರು. ಅವರು ಹಾಡಿದ್ದನ್ನ ಅಭಿನಯಿಸಿ ತೋರಿಸುವವರು ಆಟದ ಮೇಳದವರು. ಅದು ಕೇವಲ ಭಾಗವತದ ಕೃಷ್ಣನ ಕಥೆಯನ್ನ ಜನಸಾಮಾನ್ಯರಿಗೆ ಮುಟ್ಟಿಸುವುದಕ್ಕೋಸ್ಕರ ನರಹರಿ ತೀರ್ಥರು ಪ್ರಾರಂಭ ಮಾಡಿದ್ದರು. ಅದರ ಮೂಲ ಪುರುಷ ನರಹರಿ ತೀರ್ಥರು. ಅದರಲ್ಲಿ ಏನು ಭಾಗವತರು ಹಾಡತಕ್ಕಂಥ ಯಕ್ಷಗಾನ ಅಂತ ಹಾಡಿನ ಪದ್ಧತಿ ಇದೆ. ಆ ಹಾಡಿನ ಪದ್ಧತಿಯನ್ನ ಆಚಾರ್ಯರೇ ಪ್ರಾರಂಭ ಮಾಡಿದವರು. ಆಚಾರ್ಯರ ಮಾರ್ಗದರ್ಶನದಂತೆ ನರಹರಿ ತೀರ್ಥರು ಅದರ ಆಚರಣೆ ತಂದವರು. ಆಚಾರ್ಯರು 2 ಗಂಧರ್ವ ವಿದ್ಯಾ ನಿಪುಣಸ್ಯ ತಸ್ಯ ಗಂಧರ್ವ ವರ್ಯೈಹಿ ಅನುಗೀತ ಕೀರ್ತೆ ಅಂತ. ಅವರಿಗೆ ಗಂಧರ್ವ ಗಾನವೂ ಗೊತ್ತಿತ್ತು, ಯಕ್ಷಗಾನವೂ ಗೊತ್ತಿತ್ತು. ಯಕ್ಷಗಾನ ಅಂತ ಸುಮ್ಮನೆ ಅವರು ಗಂಧರ್ವ ಗಾನಕ್ಕೆ ಆಪೋಸಿಟ್ ಆಗಿ ಒಂದು ಹೆಸರು ಕೊಟ್ಟದ್ದು, ಆಚಾರ್ಯ ಕೊಟ್ಟ ಹೆಸರದು. ಹೀಗೆ 2 ವಿಧ ಗಂಧರ್ವ ಗಾನ, ಕರ್ನಾಟಕ ಸಂಗೀತವನ್ನು ಕೂಡ ಪ್ರಾರಂಭ ಮಾಡಿದವರು ಆಚಾರ್ಯರೇ. ಆ ಪದ್ಧತಿ ಪ್ರಾರಂಭ ಅದಕ್ಕೆ ಕರ್ನಾಟಕ ಸಂಗೀತ ಅಂತ ಹೆಸರು ಬಂದದ್ದು. ಹೀಗೆ ನರಹರಿ ತೀರ್ಥರು ಅಲ್ಲಿ ಯಕ್ಷಗಾನ ಪದ್ಧತಿಯನ್ನು ಪ್ರಾರಂಭ ಮಾಡಿದರು. ಯಕ್ಷಗಾನ ಪದ್ಧತಿಯನ್ನು ಪ್ರಾರಂಭ ಮಾಡಿದಾಗ ಸಿದ್ಧರಾಮ ಯೋಗಿ ಅಂತ ಒಬ್ಬರು ಆಂಧ್ರದವರು, ಅವರು ಉಡುಪಿಗೆ ಬಂದು ನರಹರಿ ತೀರ್ಥರಿಂದ ಪ್ರಭಾವಿತರಾಗಿ ಅದನ್ನು ಅಧ್ಯಯನ ಮಾಡಿದರು. ಅಧ್ಯಯನ ಮಾಡಿ ಅದನ್ನ ತನ್ನ ನಾಡಿಗೆ ಬಂದು ಕೂಚುಪುಡಿ ಅಂತ ಪ್ರಾರಂಭ ಮಾಡಿದ್ರು. ಕೂಚುಪುಡಿ ನೃತ್ಯ ಪ್ರಾರಂಭ ಆದದ್ದು ಯಕ್ಷಗಾನ ಪದ್ಧತಿಯನ್ನು ನೋಡಿ ಪ್ರಭಾವಿತವಾಗಿ. ಈಗ ನೀವು ಕೂಚುಪುಡಿ ನೋಡಿದರೆ ಆಲ್ಮೋಸ್ಟ್ ಸುಮಾರು ಅದು ಭರತನಾಟ್ಯದ ಹಾಗೆಯೇ ಕಾಣುತ್ತೆ. ಆದರೆ ಹಳೆಯ ಕೂಚುಪುಡಿ ತದ್ವತ್ತು ಯಕ್ಷಗಾನದ ಹಾಗಿದೆ. ಅದರ ಭಂಗಿಗಳು, ಅದರ ಮುದ್ರೆಗಳು ಭರತನಾಟ್ಯದ್ದಲ್ಲ, ಯಕ್ಷಗಾನದ್ದು. ಆಮೇಲೆ ಅದು ರಾತ್ರಿ ಬೆಳಗಿನ ತನಕ ಅದು ಕೂಡ ಭಾಗವತರ ಆಟ ಅಂತ ಹೇಳ್ತಿದ್ರು. ಅದಕ್ಕೆ ಅದರ ಭಾಮಾಪರಣ ಅದನ್ನ ರಾತ್ರಿ ಬೆಳಗಿನ ತನಕ ಆಡ್ತಿದ್ರು. ಯಕ್ಷಗಾನ ಹೇಗೋ ಹಾಗೆ. ಮತ್ತು ಅದರ ಮುದ್ರೆಗಳು ಯಕ್ಷಗಾನದಲ್ಲಿ ಸ್ವಲ್ಪ ಪೌರುಷ ಪ್ರಧಾನ ಆದ್ರಿಂದ ಭಂಗಿಗಳಲ್ಲಿ, ಮುದ್ರೆಗಳಲ್ಲಿ ಅದು ಕಟ್ ಆಗತ್ತೆ. ಇದರಲ್ಲಿ ಬ್ಲೆಂಡ್ ಆಗತ್ತೆ. ಭರತನಾಟ್ಯದಲ್ಲಿ ಅದರಲ್ಲಿ ಆ ಬ್ಲೆಂಡಿಂಗ್ ಇಲ್ಲ. ಅದನ್ನ ಯಾವುದೇ ಮುದ್ರೆಯನ್ನ ಅಥವಾ ಭಂಗಿಯನ್ನ, ಕೈಯನ್ನ ತುಂಡು ಅಂದ್ರೆ ಅದನ್ನ ನೇರ ಟ್ರಯಾಂಗುಲರ್ ಆಗಿ ಕಟ್ ಮಾಡ್ತಾರೆ. ಈ ವ್ಯತ್ಯಾಸ ಭರತನಾಟ್ಯಕ್ಕೂ ಕೂಚುಪುಡಿಗೂ ಇದೆ. ಕೂಚುಪುಡಿ ಮತ್ತು ಯಕ್ಷಗಾನದ್ದು ಭಂಗಿ ಒಂದೇ ತರ. ಅದನ್ನ ಕೂಚುಪುಡಿಯನ್ನ ನರಹರಿ ತೀರ್ಥರು ಪ್ರಾರಂಭ ಮಾಡಿದ ಯಕ್ಷಗಾನ ಪದ್ಧತಿಯನ್ನು ನೋಡಿ ಆಂಧ್ರದಲ್ಲಿ ತಂದಿದ್ದು. ಇದೆಲ್ಲ ನಾವು ನೆನಪಿಟ್ಟುಕೊಂಡಿದ್ರೆ ಯಾವ ಮಠ ದೊಡ್ಡದೋನೋ ಜಗಳ ಮಾಡೋದು ಬಿಟ್ಟು ವಸ್ತುಸ್ಥಿತಿಯನ್ನ, ಇತಿಹಾಸವನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇತ್ತಿದ್ರೆ ಆಚಾರ್ಯರು ಮತ್ತು ನರಹರಿ ತೀರ್ಥರಿಂದ ಯಕ್ಷಗಾನ ಆಯಿತು. ಅದರಿಂದ ಕೂಚುಪುಡಿ ಅನ್ನುವುದು ಆಚಾರ್ಯರಿಂದ ಪ್ರಭಾವಿತವಾಗಿ ಬಂದದ್ದು ಅನ್ನೋ ಸಂಗತಿ ಆಂಧ್ರದವರು ಹೇಳ್ತಿದ್ರು. ನಾವು ಅವ್ರಿಗೆ ಹೇಳಿದ್ವಿ, ಯಾರಿಗೂ ಗೊತ್ತಿಲ್ಲ. ಈಗ ಎಂಥೆಂಥ ದೊಡ್ಡ ಕಲೆಗಳ ಆವಿಷ್ಕಾರಕ್ಕೆ ಆಚಾರ್ಯರು ಮೂಲ ಪುರುಷರಾಗಿದ್ರು. ಅದನ್ನೆಲ್ಲ ಮರೆತವು, ಜಗಳ ಮಾಡ್ತಾ ಕೂತಿದ್ರು. ಹೀಗೆ ಆಚಾರ್ಯರು 9 ಜನ ಸನ್ಯಾಸಿ ಶಿಷ್ಯರನ್ನ ಪರಂಪರೆಯಿಂದ ಬೆಳೆದು ಬರುವಂತಹದ್ದು. ಅವಾಂತರ ಎಷ್ಟೋ ಶಿಷ್ಯರು ಸನ್ಯಾಸ ತಗೊಂಡು ಅವರು ಉತ್ತರಾಧಿಕಾರಿಗಳಾಗಿ ಇನ್ನೊಬ್ಬರಿಗೆ, ಯಾಕೆಂದ್ರೆ ಇದು ಒಂದು ನಿಯಮ ಇದೆ. ಸನ್ಯಾಸ ತಗೊಂಡವರೆಲ್ಲ
ಏನೋ ಅದು ಉತ್ತರಾಧಿಕಾರಿ ಒಬ್ಬ ಬೇಕು ಅಂತೇನಿಲ್ಲ ಸನ್ಯಾಸಿಗೆ, ಮತ್ತೊಬ್ಬನಿಗೆ ಸನ್ಯಾಸ ಕೊಡಬೇಕಾದ ನಿಯಮ ಇಲ್ಲ. ಮತ್ತೇನು ಅಂದ್ರೆ ಮತ್ತೊಬ್ಬ ವಿರಕ್ತ ಇದ್ದರೆ ಸನ್ಯಾಸ ಕೊಡೋದಷ್ಟೇ, ಯಾರಿಗಾರು ಸನ್ಯಾಸ ಕೊಡ್ಲೇಬೇಕಲ್ಲ, ಏನು ಮಾಡೋದು ಅನ್ನೋ ಪ್ರಶ್ನೆ ಇಲ್ಲ. ಇಲ್ಲಿ ಹಾಗಲ್ಲ, ಒಂದು ಅಧ್ಯಯನದ ಪರಂಪರೆ, ಜ್ಞಾನ ಪರಂಪರೆ ಉಳಿಸಬೇಕು ಅಂತ ಯಾರು ಉತ್ತರಾಧಿಕಾರಿಯನ್ನು ಆಯ್ಕೆ ಮಾಡಿಕೊಂಡು ಬಂದರು ಅಂಥ ಪರಂಪರೆ ಉಳಿಯಿತು. ಅಂಥ ಪರಂಪರೆ ಈಗ ಆಚಾರ್ಯರಿಂದ 9 ಮಂದಿ ತಗೊಂಡ್ರೆ ಈಗ ಸುಮಾರು 20-24 ಮಠಗಳಿವೆ, ಮಾಧ್ವ ಮಠಗಳು. ಅದು ಮತ್ತೆ ಕವಲಾಗಿ ಒಬ್ಬರು ಇಬ್ಬರಿಗೆ ಆಶ್ರಮ ಕೊಟ್ಟು ಈಗ ಬೆಳೆದು ಸುಮಾರು 24 ಮಠಗಳಿವೆ. ಅಕ್ಷೋಭ್ಯ ತೀರ್ಥರಿಂದ ಒಂದು ಪರಂಪರೆ ಬಂತು, ಅದನ್ನ ಅಕ್ಷೋಭ್ಯ ತೀರ್ಥರ ಪರಂಪರೆ ಬಾಳಗಾರ ಸ್ವಾಮಿಗಳದ್ದು ಕೂಡ. ಅಕ್ಷೋಭ್ಯ ತೀರ್ಥರು ಇಬ್ಬರಿಗೆ ಆಶ್ರಮ ಕೊಟ್ಟಿದ್ರು. ಅಕ್ಷೋಭ್ಯ ತೀರ್ಥರಿಂದ ಶಿಷ್ಯರು ಜಯತೀರ್ಥರು, ಮತ್ತೊಬ್ಬರು ತ್ರೈಲೋಕ್ಯ ಭೂಷಣ ತೀರ್ಥರು. ತ್ರೈಲೋಕ್ಯ ಭೂಷಣ ತೀರ್ಥರಿಂದ ಬಾಳಗಾರ ಮಠ ಅಂತ ಮತ್ತೊಂದು. ಹೀಗೆ ಇಬ್ಬರಿಗೆ ಆಶ್ರಮ ಕೊಟ್ಟಾಗ ಇಬ್ಬರು ಧರ್ಮ ಪ್ರಚಾರ ಮಾಡ್ತಾ ಬೇರೆ ಬೇರೆ ಕಡೆ ನೆಲೆ ನಿಂತಾಗ 2 ಮಠ ಆಯಿತು. 9 ಯತಿಗಳು, ಮೂಲ ಯತಿಗಳಾದರೆ ಅವರ ಶಿಷ್ಯರಲ್ಲಿ ಗೃಹಸ್ಥ ಶಿಷ್ಯರು ಲಕ್ಷಾಂತರ ಮಂದಿ ಇದ್ರು, ಅದು ಬೇರೆ ವಿಷಯ. ಆಚಾರ್ಯರಿಗೆ ಅತ್ಯಂತ ಪ್ರೀತಿ ಪಾತ್ರರಾದಂತಹ ಗೃಹಸ್ಥ ಶಿಷ್ಯರು ಅಂದರೆ ತ್ರಿವಿಕ್ರಮ ಪಂಡಿತಾಚಾರ್ಯ ಮನೆತನದವರು. ತ್ರಿವಿಕ್ರಮ ಪಂಡಿತಾಚಾರ್ಯರು, ಅವರ ತಮ್ಮ ಶಂಕರ ಪಂಡಿತಾಚಾರ್ಯರು, ಅವರ ತಂಗಿ ಅಂತ ಹೇಳ್ತಾರೆ, ಮಧ್ವ ವಿಜಯದಲ್ಲಿ ಇಲ್ಲ, ಇರಬಹುದು ಕಲ್ಯಾಣಿ ದೇವಿ. ತ್ರಿವಿಕ್ರಮ ಪಂಡಿತಾಚಾರ್ಯರ ಮಗ ನಾರಾಯಣ ಪಂಡಿತಾಚಾರ್ಯರು. ನಾರಾಯಣ ಪಂಡಿತಾಚಾರ್ಯರಿಗೆ 2 ಅಣ್ಣಂದಿರಿದ್ರು, ಅವರ ಹೆಸರು ಗೊತ್ತಿಲ್ಲ, ಅದು 2 ಅಣ್ಣಂದಿರಿದ್ರು ಅಂತ ಅನ್ನೋದಷ್ಟೇ ಗೊತ್ತಾಗತ್ತೆ. ಆಮೇಲೆ ನಾರಾಯಣ ಪಂಡಿತಾಚಾರ್ಯರ ಮಗ ವಾಮನ ಪಂಡಿತಾಚಾರ್ಯ. 3 ತಲೆಮಾರು ತ್ರಿವಿಕ್ರಮ ಪಂಡಿತಾಚಾರ್ಯರು, ಅವರ ತಮ್ಮ ನಾರಾಯಣ ಪಂಡಿತಾಚಾರ್ಯರು, 3 ಜನ ಅಣ್ಣ ತಮ್ಮಂದಿರು. ನಾರಾಯಣ ಪಂಡಿತಾಚಾರ್ಯ ಮಗ ವಾಮನ ಪಂಡಿತಾಚಾರ್ಯ. ಈ 3 ತಲೆಮಾರಿನಲ್ಲಿ ಆಚಾರ್ಯರ ಸೇವೆ ಮಾಡಿದಂಥ, ಅನನ್ಯ ಸೇವೆ ಮಾಡಿದಂಥ, ಭಾರಿ ಒಂದು ದೊಡ್ಡ ಐತಿಹಾಸಿಕವಾಗಿ ಬಹಳ ದೊಡ್ಡ ಕೊಡುಗೆ ಕೊಟ್ಟಂಥ ಮನೆತನ ಅವರು. ಮತ್ತು ಆಚಾರ್ಯರ ಶಿಷ್ಯರಲ್ಲಿ ಬಹಳ ದೊಡ್ಡ ವಿದ್ವಾಂಸರು ಅವರು. ಆಚಾರ್ಯರು ತನ್ನ ಸನ್ಯಾಸಿ ಶಿಷ್ಯರಿಗಿಂತ ಹೆಚ್ಚು ಪ್ರೀತಿಸುತ್ತಾ ಇದ್ದ ಗೃಹಸ್ಥ ಶಿಷ್ಯ ಅವರು. ಅದಕ್ಕೆ ಒಂದು ದಾಖಲೆ ಏನು ಅಂತಂದ್ರೆ, ಆಚಾರ್ಯರು ಬ್ರಹ್ಮಸೂತ್ರಕ್ಕೆ ಭಾಷ್ಯ ಬರೆದರು. ಭಾಷ್ಯ ಬರೆದ ಮೇಲೆ 9 ಜನ ಸನ್ಯಾಸಿ ಶಿಷ್ಯರಿದ್ದರು. ಯಾರ ಹತ್ರವೂ ಹೇಳಲಿಲ್ಲ ಆಚಾರ್ಯರು. ತ್ರಿವಿಕ್ರಮ ಪಂಡಿತರನ್ನು ಕರೆದು ನನ್ನ ಭಾಷ್ಯಕ್ಕೆ ಟೀಕಾ ಬರಿ ಅಂತ ಹೇಳಿದರು. ಅದನ್ನು ಅವರೇ ಹೇಳಿಕೊಂಡಿದ್ದಾರೆ. ಆಜ್ಞಾ ಬಲಾದ ಕೃಷಿ ಲೇಷತ ಏಷ ತೇಷಾಂ. ನನಗೆ ಬ್ರಹ್ಮಸೂತ್ರ ಭಾಷ್ಯಕ್ಕೆ ವ್ಯಾಖ್ಯಾನ ಬರೆಯುವ ಯೋಗ್ಯತೆ ಇಲ್ಲ, ಆಚಾರ್ಯರ ಮಾತನ್ನು ಅರ್ಥ ಮಾಡಿಕೊಳ್ಳತಕ್ಕ ಶಕ್ತಿ ನನಗಿಲ್ಲ. ಆದರೆ ಆಜ್ಞಾ ಬಲಾದ ಕೃಷಿ, ಅವರೇ ಮಾಡು ಅಂತ ಆಜ್ಞೆ ಮಾಡಿದ್ದರಿಂದ ಮಾಡು ಅಂತ ಹೇಳಿದವರು ನನ್ನ ಹತ್ರ ಮಾಡಿಸ್ಕೋತಾರೆ, ಅವರ ಮೇಲೆ ಭಾರ ಹಾಕಿ ನಾನು ಬರೀತೀನಿ ಅಂತ ಅವರು ಹೇಳಿಕೊಂಡಿದ್ದಾರೆ. ಹೀಗೆ ಆಚಾರ್ಯರಿಗೆ ಅವರ ಮೇಲೆ ಎಷ್ಟು ಪ್ರೀತಿ ಇತ್ತು ಅನ್ನೋದಕ್ಕೆ ಅವರ ತನ್ನ ಗ್ರಂಥಕ್ಕೆ ವ್ಯಾಖ್ಯಾನ ಹೇಳಿ ಬರೆಸಿದ್ದು ತ್ರಿವಿಕ್ರಮ ಪಂಡಿತರ ಹತ್ರ. 9 ಜನ ಸನ್ಯಾಸಿ ಶಿಷ್ಯರಲ್ಲಿ ಯಾರೊಬ್ಬರ ಹತ್ರ ಅವರು ಟೀಕಾ ಬರೀಲಿಕ್ಕೆ ಹೇಳಲಿಲ್ಲ. ಅವರು ಬರೆದಿದ್ದಾರೆ ಗುರುಭಕ್ತಿಯಿಂದ, ಆದರೆ ಬರೀ ಅಂತ ಹೇಳಿದ್ದು ಅವರು ತ್ರಿವಿಕ್ರಮ ಪಂಡಿತರಿಗೆ. ಹೀಗೆ ಆಚಾರ್ಯರ ವಿಶೇಷ ಅನುಗ್ರಹಕ್ಕೆ ಪಾತ್ರರಾದವರು. ನಮ್ಮಲ್ಲಿ ಒಂದು ಐತಿಹ್ಯ ಇದೆ, ಐತಿಹ್ಯ ಅಷ್ಟೇ, ಅದಕ್ಕೆ ನೀವು ಆಧಾರ ಏನೂ ಇಲ್ಲ. ಆಚಾರ್ಯರು ಭೂಮಿಗೆ ಬಂದಾಗ ವಾಯುದೇವರು, ರುದ್ರದೇವರೇ ತ್ರಿವಿಕ್ರಮ ಪಂಡಿತಾಚಾರ್ಯರಾಗಿ ಬಂದರು ಅಂತ. ಈಗ ಅದು ಹೊಲಗೆಟ್ಟು ಹೋಗಿದೆ. ಬೆಂಗಳೂರಿನಲ್ಲಿ ಎಲ್ಲರೂ ರುದ್ರಾಂಶ ಸಂಭೂತರು ಅಂತ ಹೇಳ್ಕೊಂಡು ತಿರುಗಾಡ್ತಾ ಇದ್ದಾರೆ. ಒಬ್ಬ ಅಳಲೆಕಾಯಿ ಪಂಡಿತನು ಸರಿಯಾಗಿ ಸಂಸ್ಥೆ ಮಾತಾಡಲಿಕ್ಕೆ ಬಾರದೇ ಇದ್ದವರು ರುದ್ರಾಂಶ ಸಂಭೂತರಾಗಿ ಬೆಂಗಳೂರಿನಲ್ಲಿ ಕೂತು ಬಿಡ್ತಾರೆ. ಅದರಿಂದ ಈ ಯಾರ ಅವತಾರ ಅಂತ ಹೇಳುವುದೇ ಇವತ್ತು ನಾಚಿಕೆ ಬಿಡುವಂತಹ ಸಂಗತಿ ಆಗಿಬಿಟ್ಟಿದೆ. ಆದರೆ ಹಾಗೊಂದು ಐತಿಹ್ಯ, ಅವರು ರುದ್ರಾಂಶ ಸಂಭೂತರು ಅಂತ. ಆಚಾರ್ಯರು ಭೂಮಿಗೆ ಬಂದಾಗ ಮಹಾಭಾರತದಲ್ಲಿ ಒಂದು ಮಾತಿದೆ. ಪಾಂಡವರಿಗೆ ಅನುಶಾಸನ ಪರ್ವದಲ್ಲಿ ಉಪದೇಶ ಮಾಡುವಾಗ ಭೀಷ್ಮಾಚಾರ್ಯರು ಪಾಂಡವರ ಬಗ್ಗೆ ಹೇಳ್ತಾ ಒಂದು ಹಿಂಟ್ ಕೊಡ್ತಾರೆ ನೋಡಿ ಮಹಾಭಾರತದಲ್ಲಿ. ಏನಂದ್ರೆ ಪುನರ್ಮಾನುಷ್ಯ ಮೇಷ್ಯಥ ಅಂತ, ನೀವು ಮತ್ತೊಮ್ಮೆ ಭೂಮಿಗೆ ಬರ್ಲಿಕ್ಕುಂಟು ಅಂತ. ಇಷ್ಟೇ ಇದೆ ಮಹಾಭಾರತದಲ್ಲಿ. ನೀವು ಪಾಂಡವರು ನೀವು ಮತ್ತೊಮ್ಮೆ ಭೂಮಿಗೆ ಬರ್ಲಿಕ್ಕುಂಟು ಅಂತ. ಅದು ವಾಯುದೇವರು ಬಂದದ್ದು ಗೊತ್ತಾಯ್ತು ನಮಗೆ, ಉಳಿದವರು ಯಾರು ಏನು ಅಂತ ಗೊತ್ತಿಲ್ಲ. ಅಂತೂ ಅವರೆಲ್ಲರೂ ಇಂದ್ರನೂ ಬಂದಿದ್ದಾನೆ, ಯಮನೂ ಬಂದಿದ್ದಾನೆ, ನಕುಲಸಹದೇವ ಪುನರ್ಮಾನುಷ್ಯ ಮೇಷಥ, ನೀವು ಇನ್ನೊಮ್ಮೆ ಭೂಮಿಗೆ ಬರ್ಲಿಕ್ಕುಂಟು ಅಂತ ಹೇಳ್ತಾರೆ ಭೀಷ್ಮಾಚಾರ್ಯ. ಈ ಹಿಂಟು ಕೊಟ್ಟು ಬಿಟ್ಟಿದ್ದಾರೆ. ಅದನ್ನು ಆಚಾರ್ಯರು ಮಹಾಭಾರತಾತ್ಮನಲ್ಲಿ ಹೇಳಿದ್ದಾರೆ. ಭೀಷ್ಮಾಚಾರ್ಯರು ಈ ರಹಸ್ಯವನ್ನ ಸೂಚನೆ ಮಾಡಿದ್ದಾರೆ. ಪುನಃ ಅವರು ಮತ್ತೆ ಪಾಂಡವರು ಮತ್ತು ಇತರ ದೇವತೆಗಳೆಲ್ಲ ಭೂಮಿಗೆ ಬಂದು ಮತ್ತೆ ಧರ್ಮೋದ್ಧಾರ ಮಾಡುವಂತಹ ಕಾರ್ಯದಲ್ಲಿ ಅವರು ಸೇರ್ಲಿಕ್ಕಿದೆ ಅನ್ನತಕ್ಕಂತಹ ಸೂಚನೆ ಭೀಷ್ಮಾಚಾರ್ಯರು ಮಾಡಿದ್ದಾರೆ ಅಂತ ಆಚಾರ್ಯರು ಮಹಾಭಾರತಾತ್ಮಣ್ಯದಲ್ಲಿ ತಿಳಿಸಿದ್ದಾರೆ. ಹೀಗೆ ಬಹಳ ದೊಡ್ಡ ಒಂದು ಅವತಾರ
ತ್ರಿವಿಕ್ರಮ ಪಂಡಿತರು ಅಸಾಮಾನ್ಯವಾದಂತಹ ಒಂದು ಶಕ್ತಿ ಅದು. ಅವರು ಆಚಾರ್ಯರಿಗೆ ಮೊದಲು ಆಚಾರ್ಯರನ್ನ ವಿರೋಧಿಸಿ ಅಂದ್ರೆ ಜಗಳ ಮಾಡಿ ಅಲ್ಲ, ಅವರು ಸ್ವತಃ ಅದ್ವೈತ ಸಂಪ್ರದಾಯವನ್ನು ಉಪಾಸನೆ ಮಾಡ್ತಾ ಇದ್ದವರು. ಆಚಾರ್ಯರ ಅವರಿಗೆ ಸನ್ಯಾಸ ಕೊಟ್ಟ ಯತಿಗಳೇ ಅದ್ವೈತ ಸಂಪ್ರದಾಯವನ್ನು ಉಪಾಸನೆ ಮಾಡ್ತಾ ಇದ್ದವರು. ಆಚಾರ್ಯರ ತಂದೆ ತಾಯಿಯೇ ಭಾಗವತ ಸಂಪ್ರದಾಯದವರು. ಯಾಕಂದ್ರೆ ಆಚಾರ್ಯ ಸಂಪ್ರದಾಯದಲ್ಲಿರುವುದು ಹೇಗೆ, ಆಚಾರ್ಯರ ಹಿಂದಿನವರು ಆಚಾರ್ಯ ಸಂಪ್ರದಾಯವನ್ನು ಅನುಸರಿಸುವುದು ಹೇಗೆ, ಅವರಿಗೆ ಇದರ ಕಲ್ಪನೆಯೇ ಇರಲಿಲ್ಲ. ಆಚಾರ್ಯರ ತಂದೆ ತಾಯಿ ಭಾಗವತ ಸಂಪ್ರದಾಯದವರು, ಆಚಾರ್ಯರಿಗೆ ಆಶ್ರಮ ಕೊಟ್ಟ ಅಚ್ಯುತ ಪ್ರಜ್ಞೆ ಯತಿಗಳು ಭಾಗವತ ಸಂಪ್ರದಾಯದವರು, ತ್ರಿವಿಕ್ರಮ ಪಂಡಿತಾಚಾರ್ಯರು ಭಾಗವತ ಸಂಪ್ರದಾಯವರು. ಆವಾಗ ತೌಳವ ಮಂಡಲದಲ್ಲಿ ತುಳುನಾಡಿನಲ್ಲಿ ಪ್ರಚಲಿತವಾಗಿದ್ದದ್ದು ಭಾಗವತ ಸಂಪ್ರದಾಯ. ಆಗ ಆಚಾರ್ಯರು ಇದು ಸರಿಯಲ್ಲ, ಈಗ ಆಚರಣೆಯಲ್ಲಿ ಇರತಕ್ಕಂತಹ ಪದ್ಧತಿ ಅಶಾಸ್ತ್ರೀಯ, ಇದರಲ್ಲಿ ಅನೇಕ ತಪ್ಪುಗಳಿವೆ ಅಂತ ಆಚಾರ್ಯರು ಹೇಳಿದರು. ತುಂಬಾ ಗೊಂದಲ ಆಯಿತು. ಯಾವುದೇ ಒಂದು ವಿಷಯ ಸರಿಯಲ್ಲ ಅಂತ ಬೇರೆ ವಿಷಯ ಹೇಳಿದ ತಕ್ಷಣ ಮೊದಲಾಗುವುದು ಗಲಾಟೆ. ಯಾದರೂ ವಿಚಾರ ಮಾಡುವುದಿಲ್ಲ, ಅದು ಸರಿ ತಪ್ಪುಗಳ ಬಗ್ಗೆ ಅಷ್ಟು ವಿಶ್ಲೇಷಣೆ ಮಾಡುವುದಿಲ್ಲ. ಆಚಾರ್ಯರು ಇದ್ದದ್ದನ್ನೆಲ್ಲ ಹಾಳು ಮಾಡಿ ಏನೋ ಹೊಸ್ತು ಹೇಳ್ತಾ ಇದ್ದಾರೆ, ಅದನ್ನು ವಿರೋಧಿಸಬೇಕು ಅನ್ನತಕ್ಕಂಥ ಪ್ರವೃತ್ತಿ ಪ್ರಾರಂಭವಾಯಿತು. ಪ್ರಾರಂಭವಾದಾಗ ಅದನ್ನು ವಿರೋಧಿಸಬೇಕಾದ್ರೆ ಅವರು ಹೇಳಿದ್ದನ್ನು ಖಂಡನೆ ಮಾಡಬೇಕಾಗಿದ್ದರೆ ಒಬ್ಬರು ಗಟ್ಟಿ ಮನುಷ್ಯ ಬೇಕಲ್ಲ. ಆಚಾರ್ಯರನ್ನು ವಿರೋಧಿಸಬೇಕಾದ್ರೆ ನಮಗೆ ಒಂದು ಗಟ್ಟಿ ಜನ ಬೇಕು ಅಂತ ತ್ರಿವಿಕ್ರಮ ಪಂಡಿತರನ್ನ ಹಿಡಿದರು ಅವರು. ಯಾಕಂದ್ರೆ ತ್ರಿವಿಕ್ರಮ ಪಂಡಿತರು ಆ ಕಾಲದಲ್ಲೇ ಸರಿಸಾಟಿ ಇಲ್ಲದ ವಿದ್ವಾಂಸ. ಅವರನ್ನು ಹಿಡಿದ್ರೆ ಕೆಲಸ ಆಗತ್ತೆ ಅಂತ. ನಮ್ಮಲ್ಲಿ ಸತ್ಯಧ್ಯಾನದ ಕಾಲದಲ್ಲಿ ಒಬ್ಬರು ವಿದ್ವಾಂಸರಿದ್ರು, ಯಲತ್ತೂರು ಕೃಷ್ಣಾಚಾರ್ಯರು ಅಂತ. ಏನು ಸಮಸ್ಯೆ ಬಂದ್ರು ಯಲತ್ತೂರು ಕೃಷ್ಣಾಚಾರ್ಯನ ಕರಿ ಅಂತಿದ್ರು ಸತ್ಯಧ್ಯಾನರು. ಏನಪ್ಪಾ ಒಂದು ಸಮಸ್ಯೆ ಬಂದಿದೆ ಪರಿಹಾರ ಮಾಡುವಂತ, ಯಾವ ಪ್ರಾಬ್ಲಮ್ ಬರಲಿ ನಾನು ನೋಡ್ಕೋತೇನೆ ಸ್ವಾಮಿ, ನೀವು ಸುಮ್ಮನೆ ಅಂತಂದ್ರು ಅವರು. ಎಂಥ ಪ್ರಾಬ್ಲಮ್ ಬಂದರೂ ಉತ್ತರ ಕೊಟ್ಟು ಕಳಿಸುವಂತಹ ಒಂದು ಪ್ರತಿಭೆ ಇದ್ದ ಮನುಷ್ಯ. ಹಾಗೆ ಆಗ ಅದ್ವೈತ ಸಂಪ್ರದಾಯದ ವಿದ್ವಾಂಸರಿಗೆಲ್ಲ ನಮ್ಮ ಸಮಸ್ಯೆಗೆ ಒಂದು ಎದುರು ಇಡಬೇಕಾಗಿದ್ರೆ ವಾದ ಮಾಡ್ಲಿಕ್ಕಂಥ ಗಟ್ಟಿ ಜನ ಯಾರು ಅಂದ್ರೆ ತ್ರಿವಿಕ್ರಮ ಪಂಡಿತರೇ ಸರಿ ಅಂತ ಅವರನ್ನು ಮುಂದೆ ಮಾಡಿದ್ರು. ತ್ರಿವಿಕ್ರಮ ಪಂಡಿತರಿಗೆ ಏನಾಗಿತ್ತು, ಅದಕ್ಕಿಂತ ಮೊದಲೇ ತ್ರಿವಿಕ್ರಮ ಪಂಡಿತರ ತಮ್ಮ ಶಂಕರ ಪಂಡಿತಾಚಾರ್ಯ ಅವರು ಆಚಾರ್ಯರ ಹತ್ರ ಹೋಗಿ ಸೇರ್ಕೊಂಡು ಬಿಟ್ಟಿದ್ರು. ತಮ್ಮ ಆಚಾರ್ಯರ ಶಿಷ್ಯ ಆಗಿಬಿಟ್ಟಿದ್ರು. ಹಾಗಾಗಿ ಮನೆಯಲ್ಲಿ ಆಚಾರ್ಯರ ಸಂಪ್ರದಾಯಗಳ ಬಳಕೆ ತಮ್ಮ ನೋಡ್ತಿದ್ರು. ಆಮೇಲೆ ತಮ್ಮನ ಕೈಯಲ್ಲಿದ್ದ ಪುಸ್ತಕಗಳನ್ನೆಲ್ಲ ರಾತ್ರಿ ಹೊತ್ತು ಎಲ್ಲರೂ ಮಲಗಿದ ಮೇಲೆ ನೋಡಿ, ಹಿಂದಿನ ಎಲ್ಲಿ ಓದಿದ್ರೆ ಸುಮಾರಾಗತ್ತೆ ಅಂತ ಅವರು ತಮ್ಮ ಮನೆಯವರೆಲ್ಲ ಮಲಗಿದ ಮೇಲೆ ಆಚಾರ್ಯರ ಗ್ರಂಥಗಳನ್ನ ದೀಪ ಹಚ್ಚಿಕೊಂಡು ಮಧ್ಯರಾತ್ರಿಗೆ ಯಾರಿಗೂ ಗೊತ್ತಾಗದ ಹಾಗೆ ಕದ್ದು ಓದುವುದಂತೆ. ಓದ್ತಾ 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 ಇವರು ಪ್ರಭಾವಿತರಾದರು ಆಚಾರ್ಯ ಗ್ರಂಥಗಳನ್ನು ನೋಡಿ. ಅದರ ಜೊತೆಗೆ ಕಲ್ಯಾಣಿ ದೇವಿಯು ಆಚಾರ್ಯ ಶಿಷ್ಯಳಾಗಿದ್ಲು ಅಂತ ಮಧ್ವಯದಲ್ಲಿಲ್ಲ ಮತ್ತೆ ಐತಿಹ್ಯ. ಈಗ ಕಲ್ಯಾಣಿ ದೇವಿ ಶಂಕರ ಪಂಡಿತರು ತಮ್ಮ ತಂಗಿ ಇಬ್ಬರು ಆಚಾರ್ಯ ಶಿಷ್ಯರಾಗಿಬಿಟ್ರು ಅನ್ನುವುದರಿಂದ ಇವರಿಗೆ ಒಳಗಿಂದ ಒಳಗೆ ಆಚಾರ್ಯರ ಬಗ್ಗೆ ಗೌರವ. ಆಚಾರ್ಯ ಗ್ರಂಥಗಳನ್ನು ನೋಡಿದರೆ ಅಷ್ಟು ಇನ್ನಷ್ಟು ಮನವರಿಕೆ ಆಗ್ತಾ ಇದೆ. ಆದರೆ ತಾನು ಆಚಾರ್ಯ ಹತ್ರ ವಾದ ಮಾಡಬೇಕು, ಆಚಾರ್ಯರ ವಿರುದ್ಧ. ಸಮಾಜದಲ್ಲಿ ಅಂತಹ ಒತ್ತಡ ಬಂತವರಿಗೆ. ಅದಕ್ಕೋಸ್ಕರ ಆಚಾರ್ಯರು ಅವರ ಮನೆ ಇರೋದು ತ್ರಿವಿಕ್ರಮ ಪಂಡಿತರ ಮನೆ ಈಗಲೂ ಇದೆ ಕಾಸರಗೋಡಿನಲ್ಲಿ. ಕಾವು ಮಠ ಅಂತ. ಕಾಸರಗೋಡಿಗೆ ನಾವು ಮಂಗಳೂರಿನಿಂದ ಕಾಸರಗೋಡಿಗೆ ಹೋಗುವಾಗ ಕಾಸರಗೋಡು ನಗರ ಎಂಟರ್ ಆಗುವುದಕ್ಕಿಂತ ಒಂದು ಸ್ವಲ್ಪ ಮೊದಲು, 1 ಕಿಲೋಮೀಟರ್ ಮೊದಲು ಅವರ ಮನೆ, ಎಡಗಡೆ ಅವರ ಮನೆ ಇದೆ. ತ್ರಿವಿಕ್ರಮ ಪಂಡಿತರು ವಾಸವಾಗಿದ್ದ ಮನೆ. ಅದಕ್ಕೆ ಈಗಲೂ ಹೆಸರು ಮಠ ಅಂತ, ಕಾವು ಮಠ ಅಂತಲೇ. ಅವರಿಗೆ 100 ಎಕರೆ ಜಮೀನಿತ್ತು, 100,000 ಎಕರೆ ಜಮೀನಿತ್ತು ತ್ರಿವಿಕ್ರಮ ಪಂಡಿತರಿಗೆ. ರಾಜಗುರು ಅವರು, ಕುಂಬಳೆ ರಾಜ ಅಂತ, ಕುಂಬಳೆ ಅರಸು ಅಂತ, ಆ ರಾಜನ ಆಸ್ಥಾನ ಕವಿಯಾಗಿದ್ದರು ಇವರು. ಹಾಗಾಗಿ ಅರಮನೆಯಿಂದ ಇವರಿಗೆ ಬೇಕಾದಷ್ಟು ರಾಜ ಸನ್ಮಾನಗಳು, ಬೇಕಾದಷ್ಟು ಜಮೀನಿತ್ತು. ಮೊನ್ನೆವರೆಗೆ ಇತ್ತು, ಇತ್ತೀಚಿನವರೆಗೆ ಆ ಜಮೀನೆಲ್ಲ ಆ ಮನೆತನದವರ ವಶವೇ ಇತ್ತು. ಅದರಲ್ಲಿ ಎಷ್ಟೋ ಎಕರೆ ಜಾಗವನ್ನ ಕೇರಳ ಸರ್ಕಾರ ಸ್ವಾಧೀನ ಮಾಡಿಕೊಂಡಿತ್ತು. ಸ್ವಾಧೀನ ಮಾಡಿಕೊಂಡು ಅದರಲ್ಲಿ ಕೋಕೋನಟ್ ಪ್ಲಾಂಟೇಶನ್, ಸರ್ಕಾರಿ ತೆಂಗಿನ ಮರಗಳನ್ನು ನಟ್ಟು ಅದನ್ನ ಮಾಡ್ತಾ ಇದ್ದಾರೆ. ಕೋಕೋನಟ್ ಪ್ಲಾಂಟೇಶನ್ಗೆ ಅಂತ ಇವರ ಕೈಯಿಂದ ಸ್ವಾಧೀನಪಡಿಸಿಕೊಂಡು ಅದನ್ನ ಅವರಿಟ್ಟುಕೊಂಡ್ರು. ಇನ್ನೂ ಸ್ವಲ್ಪ ಜಮೀನು ಅವರ ಸ್ವಾಧೀನ ಇದೆ. ದೊಡ್ಡ ಮನೆ ಇದೆ. ಆಚಾರ್ಯರು ಸ್ವತಃ ಕೊಟ್ಟಂತಹ ಶ್ರೀವತ್ಸ ವಿಗ್ರಹ ಇದೆ ಆ ಮನೆಯಲ್ಲಿ. ಆಮೇಲೆ ಆಚಾರ್ಯರು ಕೊಟ್ಟಿರತಕ್ಕಂಥ ಪಂಚಮುದ್ರೆ ಇದೆ ಆ ಮನೆಯಲ್ಲಿ, ಬೇರೆ ಎಲ್ಲಿ ಇಲ್ಲ. ಅದು ಏನಾಗಿದೆ ಅಂದ್ರೆ ಬೇರೆ ಎಲ್ಲೆಲ್ಲ ಹಚ್ಚಿಕೊಂಡು ಸವಿದು ಹೋಗಿ ಹೊಸ್ತು ಸೆಟ್ಟು ಬಂದಿದೆ. ಅಲ್ಲಿ ಅವರು ಹಚ್ಚಿಕೊಳ್ಳೋದಿಲ್ಲ, ಪೂಜೆಗೆ ಇಟ್ಟಿದ್ದಾರೆ. ಹಾಗಾಗಿ ಉಳಿದಿದ್ದಾರೆ. ಇದು ನೋಡ್ರಿ, ಆಚಾರ್ಯರು ಕೊಟ್ಟಂತಹ ಪಂಚಮುದ್ರೆ ಆ ಮನೆಯಲ್ಲಿ ಪೂಜೆಗಿದೆ. ತ್ರಿವಿಕ್ರಮ ಪಂಡಿತರ ಮನೆ.
ಆಮೇಲೆ ಅಲ್ಲೇ ಅವ್ರ ಮನೆ ಹತ್ತಿರವೇ ಸ್ವಲ್ಪ ದೂರದಲ್ಲಿ ಒಂದು ದೇವಸ್ಥಾನ ಇದೆ, ವಿಷ್ಣುಮಂಗಲ ದೇವಸ್ಥಾನ ಅಂತ. ಅಲ್ಲಿ ಆಚಾರ್ಯರು ಚಾತುರ್ಮಾಸ್ಯ ಕೂತಿದ್ರು. ಅಲ್ಲೇ ತ್ರಿವಿಕ್ರಮ ಪಂಡಿತರಿಗೂ ಆಚಾರ್ಯರಿಗೂ ವಾದ ನಡೆದದ್ದು. ಅದು ಸಪ್ತಾಷ್ಟಾನಿ ದಿನಾನಿ ಅಂತ ಮಧ್ವಯದಲ್ಲಿ ಇದೆ. ಸಪ್ತಾಷ್ಟಾನಿ ದಿನಾನಿ ಅಂದ್ರೆ 7 × 8 15 ದಿನ ಅಂತ ಕೆಲವರು 7 ಅದಷ್ಟು ಕಮ್ಮಿ ಆಯಿತು ಅಂತ 7 × 8 7 8 56 ದಿವಸ ಅಂತ ಕೆಲವರು. ನಿಜವಾಗಿ ಸಪ್ತಾಷ್ಟಾನಿ ಅಂದ್ರೆ 7-8 ದಿನ ಅಂತ ಅರ್ಥ. 7-8 15 ಅಲ್ಲ, 7-8 56 ಅಲ್ಲ, 7-8 ದಿನ. 7-8 ದಿನಗಳ ಕಾಲ ವಾದ ನಡೆಯಿತು. ವಾದ ನಡೆದು ತ್ರಿವಿಕ್ರಮ ಪಂಡಿತರು ತನ್ನ ಎಲ್ಲ ಪೂರ್ವ ಪಕ್ಷಗಳನ್ನ, ತನ್ನ ಜಿಜ್ಞಾಸೆಗಳನ್ನ ಆಚಾರ್ಯರ ಮುಂದೆ ಇಟ್ಟರು. ಆಚಾರ್ಯರು ಅದಕ್ಕೆ ಉತ್ತರ ಕೊಟ್ಟರು. ಅದೇ ಸಮಯದಲ್ಲಿ ತ್ರಿವಿಕ್ರಮ ಪಂಡಿತರು ಬಂದು ಕೂತಿದ್ದಾಗ ಆಚಾರ್ಯರು ಒಂದು ದಿವಸ ಮತ್ತೆ ವಾದ ನಡೆಯೋದು. ಆಚಾರ್ಯರು ಬಂದು ಏನು ಮಾಡಿದರು ಅಂದ್ರೆ, ಒಂದು ದಿವಸ ತ್ರಿವಿಕ್ರಮ ಪಂಡಿತರ ಮನಸ್ಸಿನಲ್ಲಿ ಏನೇನು ಪೂರ್ವಪಕ್ಷಗಳನ್ನು ಹೊತ್ತುಕೊಂಡು ಕೂತಿದ್ದಾರೆ ಅದೇ ವಿಷಯ ತಗೊಂಡು ಒಂದು ದಿವಸ ಪ್ರವಚನ ಮಾಡಿದರು. ಆ ಇಡೀ ಪ್ರವಚನದ ಜಿಸ್ಟು ಮಧ್ವವಿಜಯದ 15ನೇ ಸರ್ಗದಲ್ಲಿ ಬಂದಿದೆ. ಆ ಪ್ರವಚನ ಮಾಡಿದ್ದನ್ನು ಕೇಳಿ ಮತ್ತಷ್ಟು ತ್ರಿವಿಕ್ರಮ ಪಂಡಿತರು ಮುಗ್ಧರಾದರು. ಆಮೇಲೆ ಮತ್ತು ಅವರ ಮನಸ್ಸಿನಲ್ಲಿದ್ದಂತಹ ಎಲ್ಲ ಶಂಕೆಗಳನ್ನು ಪರಿಹರಿಸಿಕೊಳ್ಳುವುದಕ್ಕೋಸ್ಕರ 7-8 ದಿನಗಳ ಕಾಲ ವಾದ ಮಾಡಿದರು. ವಾದ ಮಾಡಿ ಆಚಾರ್ಯರ ಕೈಯಲ್ಲಿ ತ್ರಿವಿಕ್ರಮ ಪಂಡಿತರು ನಿರುತ್ತರರಾದರು, ಸೋತರು ಅಂತ ನಾವು ಹೇಳುವುದು. ತ್ರಿವಿಕ್ರಮ ಪಂಡಿತರಿಗೆ ತಾನು ಸೋತೆ ಅಂತ ಅನಿಸಲಿಲ್ಲ. ಇಷ್ಟು ಸಮಯ ತಪ್ಪು ತಿಳುವಳಿಕೆ ಮಾಡಿಕೊಂಡಿದ್ದೆ, ಆಚಾರ್ಯರ ಶಿಷ್ಯನಾಗಿ ಗೆದ್ದೆ ಅಂತ ಅನಿಸ್ತವರಿಗೆ. ಆ ಕ್ಷಣದಿಂದ ಆಚಾರ್ಯರ ಅಖಂಡ ಭಕ್ತರಾದರು. ಇಡೀ ಬದುಕನ್ನ ಆಚಾರ್ಯರ ಸೇವೆಗೆ ಮೀಸಲಿಟ್ರು. ಇಡೀ ಮನೆತನ. ಇನ್ನೂ ಒಂದು ವಿಚಿತ್ರ ಅಂದ್ರೆ, ಆ ಮನೆತನದಲ್ಲಿ ಒಬ್ಬರು ಅಚ್ಯುತ ಪ್ರಜ್ಞರ ಶಿಷ್ಯರಾಗಿದ್ದರು, ಸನ್ಯಾಸ ತಗೊಂಡಿದ್ರು. ಒಬ್ರು ಯತಿಗಳಾಗಿದ್ರು. ಇದೇ ಲಿಕುಚ ಮನೆತನ. ಲಿಕುಚ ಮನೆತನ ಅಂದ್ರೆ, ಲಿಕುಚ ಅಂದ್ರೆ ಹೆಬ್ಬಲಸು ಅಂತ ಅರ್ಥ. ಸಂಸ್ಕೃತದಲ್ಲಿ ಲಿಕುಚ ಅಂತಾರೆ ಹೆಬ್ಬಲಸಿಗೆ. ಅದಕ್ಕೆ ತುಳುವಿನಲ್ಲಿ ಹೆಬ್ಬಲಸಿಗೆ ಪೆಜ ಅಂತ. ಅಂದ್ರೆ ಆ ಮನೆತನದವರ ತುಳು ಹೆಸರು ಪೆಜತ್ತಾಯ ಅಂತ. ಪೆಜತ್ತಾಯ ಫ್ಯಾಮಿಲಿ ಅದು. ಅವದು ಹೆಬ್ಬಲಸಿನವರು ಅಂತ. ಲಿಕುಚ ಸೂರ್ಯಗಳು ಅಂದ್ರೆ ಹೆಬ್ಬಲಸಿನ ಮನೆಯವರು ಅಂತ. ನಮ್ಮಲ್ಲಿ ಇಂತಹ ಹೆಸರು ನಾನು ಹಿಂದೆ ಕೂಡ ಕೆಲವು ವಿಷಯ ಹೇಳಿದ್ದೆ ನಾನು. ನಮ್ಮಲ್ಲಿ ಅಲ್ಲಿ ಇರತಕ್ಕಂಥ ಪರಿಸರದ ಮೇಲೆ ಹೆಸರಿಡ್ತಿದ್ರು. ಒಂದು ಮನೆ ತೋಟದಲ್ಲಿ ತೆಂಗಿನ ಮರ ಇದ್ರೆ ಅವರು ತೆಂಗಿಲ್ಲಾಯರು ಅಂತ. ಕಂಗಿನ ಮರ ಕಂಗು ಅಂದ್ರೆ ಅಡಿಕೆ ಮರ ಇದ್ರೆ ಕಂಗಿಲ್ಲಾಯರು. ಮಾವಿನ ಮರ ಇದ್ರೆ ಮಾವಿಗೆ ಕುಕ್ಕು ಅಂದ್ರೆ ಕುಕ್ಕಿಲ್ಲಾಯರು. ಇದು ಅಲ್ಲಿ ಯಾಕೆಂದ್ರೆ ಆ ಮನೆಯಲ್ಲಿ, ಆ ಊರಿನಲ್ಲಿ, ಆ ಒಂದೇ ಮನೆಯಲ್ಲಿ ದೊಡ್ಡ ಮಾವಿನ ಮರ ಇದೆ ಅಂತ ಇಟ್ಕೊಳ್ಳಿ. ಅವಾಗ ಪೋಸ್ಟಲ್ ಅಡ್ರೆಸ್ ಅದು. ಕುಕ್ಕಿಲ್ಲಾಯರ ಮನೆಯಲ್ಲಿದ್ರೆ ಮಾವಿನ ಮರ ಇದ್ದ ಮನೆ ಕುಕ್ಕಿಲ್ಲಾಯರ ಮನೆ. ಆಮೇಲೆ ಆ ಊರಿನಲ್ಲಿ ಎಲ್ಲಾ ಮನೆಗಳಲ್ಲಿ ಬಾವಿ ಇರುತ್ತೆ, ಒಂದು ಮನೆಯಲ್ಲಿ ಕೆರೆ ಇರುತ್ತೆ. ಅವಾಗ ಕೆದಿಲ್ಲಾಯರು, ಕೆರೆ ಮನೆಯವರು. ಕೆರೆ ಮನೆ ಅಂತ ಹೇಳ್ಬಿಟ್ರೆ ಬೇರೆ ಕೆರೆ ಇದ್ದ ಯಾವ ಮನೆಯಲ್ಲಿ ದಾಳಿ ಮಾಡೋದೇ, ಯಾರತ್ರ ಕೇಳಬೇಕಾಗಿಲ್ಲ. ಆ ಮನೆ ಗುರುತಿಗೋಸ್ಕರ ಇಂಥ ಪ್ಲೇಸ್ ನೇಮ್ಸ್, ಆ ಸ್ಥಳನಾಮಗಳನ್ನ ಅಡ್ಡ ಹೆಸರಾಗಿಟ್ಟುಕೊಳ್ತಿದ್ರು. ಹಾಗೆ ಆಚಾರ್ಯರ ತಂದೆಗೆ ಇದ್ದದ ಹೆಸರು ನಡಿಲ್ಲಾಯ ಅಂತ. ಅಲ್ಲಿ ಒಂದು ಗ್ರಾಮದಲ್ಲಿ 4 ಕಡೆ 4 ಮನೆಗಳು, ಮಧ್ಯದಲ್ಲಿ ಮನೆ ಇದ್ರೆ 3 ದಿಕ್ಕಿನಲ್ಲಿರತಕ್ಕಂಥ ಮನೆಯವರು ಮೂಡಿಲ್ಲಾಯರು. ಇಲ್ಲು ಅಂದ್ರೆ ಮನೆ ಗೊತ್ತಿದೆ ನಿಮಗೆ, ಆಂಧ್ರದಲ್ಲಿಯೂ ಹಾಗೆ ಹೇಳು, ತೆಲುಗಿನಲ್ಲಿಯೂ ಇಲ್ಲ ಅಂತ ಹೇಳುದು. ಮೂಡಿಲ್ಲಾಯರು ಅಂದ್ರೆ 3 ಮನೆಯವರು. ತೆಂಕಿಲ್ಲಾಯರು ತೆಂಕು ಮನೆಯವರು, ಪಡಿಲ್ಲಾಯರು ಪಡು ಮನೆಯವರು, ಬಡಕಿಲ್ಲಾಯರು ಬಡಗು ಮನೆಯವರು, ನಡಿಲ್ಲಾಯರು ನಡು ಮನೆಯವರು. ಹೀಗೆ ಮಧ್ಯದಲ್ಲಿ ಮನೆ ಇದ್ದವರು ನಡಿಲ್ಲಾಯರು ಅಂತ. ನಡುಮನೆಯವರು ಅಂತಲೇ ಅವರಿಗೆ ಹೆಸರಿದ್ದದ್ದು, ಅಡ್ಡ ಹೆಸರು. ಈ ರೀತಿ ಇವರಿಗೆ ಪೆಜತ್ತಾಯರು ಅಂತ ಹೆಸರು. ಅಂದ್ರೆ ಹೆಬ್ಬಲಸಿನ ಮರ ಇವರ ತೋಟದಲ್ಲಿ ಇತ್ತು. ಈ ಹೆಸರು ಇರುವಾಗೆಲ್ಲ ಇರಬೇಕಾಗಿಲ್ಲ, ಹೆಸರು ಬಂದಾಗ ಇತ್ತು. ಅದರಿಂದ ಹೆಬ್ಬಲಸಿನ ಮನೆಯವರು ಅಂತ ಅವರಿಗೆ ಹೆಸರು. ಅದೇ ಸಂಸ್ಕೃತದಲ್ಲಿ ಪೆಜತ್ತಾಯ ಅಂತ ಆಯ್ತು. ಅಂಥ ಒಂದು ಫ್ಯಾಮಿಲಿ ಸೇರಿದವರು. ಒಬ್ಬರು ಪೆಜತ್ತಾಯರು ಮೊದಲೇ ದೊಡ್ಡ ಸ್ವಾಮಿಗಳು ಅಂತ ಹೆಸರು ಅವರಿಗೆ. ದೊಡ್ಡ ಸ್ವಾಮಿಗಳು ಅಂದ್ರೆ ಮಧ್ವಾಚಾರ್ಯನ ಮೊದಲ ಆಶ್ರಮ ಆಗಿತ್ತು ಅವರಿಗೆ. ಹಿರಿಯ ಸ್ವಾಮಿಗಳು ಅಂತ. ಅವರು ಅಚ್ಯುತ ಪ್ರಜ್ಞರಿಂದ ಆಶ್ರಮ ತಗೊಂಡಿದ್ರು. ಒಬ್ರು ಹಾಗೆ ಅಚ್ಯುತ ಮೊದಲೇ ಒಬ್ರು ಲಿಕುಚ ಯತಿಗಳು, ಹಿರಿಯ ಸ್ವಾಮಿಗಳು, ಸೀನಿಯರ್ ಸ್ವಾಮಿಗಳು, ಮತ್ತೆ ಶಂಕರ ಪಂಡಿತರು, ತ್ರಿವಿಕ್ರಮ ಪಂಡಿತರು, ಇನ್ನೊಬ್ರು ತ್ರಯಃ ಲಿಕುಚ ಶೇಖರ ಅಂತ ಹೇಳ್ತಾರೆ. ಇನ್ನೊಬ್ರು ಯಾರೋ ಇದ್ರು, ಅವರ ಹೆಸರನ್ನ ಮಧ್ವದಲ್ಲಿ ಹೇಳೋದು. ಹೀಗೆ ತುಳುನಾಡಿನಲ್ಲಿ ಪೆಜತ್ತಾಯ ವಂಶದವರು ವಿಶೇಷ ಪ್ರಭಾವಿತರಾದವರು ಆಚಾರ್ಯರ ಇದರ ಬಗ್ಗೆ. ತ್ರಿವಿಕ್ರಮ ಪಂಡಿತರು ಶಿಷ್ಯರಾದರು. ಶಿಷ್ಯರಾಗುವ ಮುಂಚೆ ಅವರು ಚಿಕ್ಕ ವಯಸ್ಸಿನಲ್ಲಿ, ಅವರು ಶಿಷ್ಯರಾದದ್ದು ಸುಮಾರು 10-50 ವರ್ಷ ವಯಸ್ಸಾದ ಮೇಲೆ, ಅವರು ಬಾಲ್ಯದಲ್ಲಿ ಅಲ್ಲ, ಅವರು ಚಿಕ್ಕ ವಯಸ್ಸಿನಲ್ಲೇ
ಅವರ ತಂದೆ ಸುಬ್ರಹ್ಮಣ್ಯ ಕವಿಗಳು ಅಂತ, ಅವರೂ ಕವಿಗಳು, ಆದರೆ ಅವರ ಗ್ರಂಥ ಯಾವುದೂ ನಮಗೆ ಸಿಗೋದಿಲ್ಲ. ಸುಬ್ರಹ್ಮಣ್ಯ ಕವಿ ಅಂತ ಸುಬ್ರಹ್ಮಣ್ಯಾಖ್ಯ ಸೂರೇ ಸೂತೈತ್ ಸುಭೃಶಂ ಅಂತ ಅವರು ಏನು ಶ್ಲೋಕದಲ್ಲಿ ಹೇಳಿಕೊಂಡದ್ರಿಂದ ಅಷ್ಟೇ ನಮ್ಗೆ ಗೊತ್ತು. ಸುಬ್ರಹ್ಮಣ್ಯ ಪಂಡಿತರು, ಅವರ ಮಕ್ಕಳು ತ್ರಿವಿಕ್ರಮ ಪಂಡಿತರು, ಅವರ ಮಕ್ಕಳು ನಾರಾಯಣ ಪಂಡಿತರು, ಅವರ ಮಕ್ಕಳು ವಾಮನ ಪಂಡಿತರು. ಹೀಗೆ ನಮಗೆ 4 ತಲೆಮಾರಿನ ಹೆಸರು ಸಿಗುತ್ತೆ. ಸುಬ್ರಹ್ಮಣ್ಯ ಪಂಡಿತರು ಕವಿಗಳು, ದೊಡ್ಡ ವಿದ್ವಾಂಸರು, ಆದರೆ ಅವರ ಗ್ರಂಥಗಳು ಯಾವುದೂ ಸಿಗೋದಿಲ್ಲ. ತ್ರಿವಿಕ್ರಮ ಪಂಡಿತರು ಚಿಕ್ಕವರಿದ್ದಾಗಲೇ ಒಂದು ಕಾವ್ಯ ಬರೆದಿದ್ದರು. ಆ ಕಾವ್ಯದ ಹೆಸರು ಉಷಾಹರಣ ಅಂತ. ಆ ಕಾವ್ಯ ಬರೆಯುವಾಗ ಅವರಿನ್ನೂ ಮಧ್ವಾಚಾರ್ಯ ಭೇಟಿ ಆಗಿರಲಿಲ್ಲ, ಅವರಿಗೆ ಮಧ್ವಾಚಾರ್ಯ ಪರಿಚಯವೇ ಆಗಿರಲಿಲ್ಲ, ಸಂಪರ್ಕವೇ ಆಗಿರಲಿಲ್ಲ. ಚಿಕ್ಕ ವಯಸ್ಸು ಅಂದರೆ 15-16 ವಯಸ್ಸಿನಲ್ಲಿ ಬರೆದ ಕಾವ್ಯ ಅದು. ಇವತ್ತು ನೀವು ಆ ಕಾವ್ಯ, ನಮ್ಮ ದುರ್ದೈವ ಏನು ಅಂದ್ರೆ ಅದನ್ನು ಪಾಠ ಪ್ರವಚನದಲ್ಲಿ ಯಾರೂ ಎಲ್ಲಿಯೂ ಪಠ್ಯಪುಸ್ತಕವಾಗಿ ಮಾಡಿಲ್ಲ. ಎಲ್ಲೋ ಈ ವಿರಳವಾಗಿ ಇತ್ತೀಚೆಗೆ ಕೆಲವರು ಓದ್ತಾ ಇದ್ದಾರೆ ಬೆಂಗಳೂರಿನಲ್ಲಿ. ಇಲ್ಲದೆ ಯಾರು ಅದನ್ನು ಓದುವುದೇ ಸಂಪ್ರದಾಯ ಇಲ್ಲ ನಮ್ಮಲ್ಲಿ. ಆ ಗ್ರಂಥವನ್ನು ನೋಡಬೇಕು ನೀವು. ಕಾಳಿದಾಸನ ಕಾವ್ಯ ಇದೆ. ಕಾಳಿದಾಸ ಸಂಸ್ಕೃತದಲ್ಲಿ ಬಹಳ ಅಗ್ರಗ. ಭಾರವಿಯ ಕಾವ್ಯ ಇದೆ, ಅವನು ಪಂಚಮಹಾಕವಿಗಳು ಕಾವ್ಯಗಳನ್ನು ಬರೆದವರೆಲ್ಲ ಒಬ್ಬ. ಭಾರವಿ ಕಿರಾತಾರ್ಜುನೀಯ ಇದೆ, ಶಿಶುಪಾಲ ವಧ ಇದೆ ಮಾಘ ಕವಿಯದ್ದು, ನೈಷಧ ಇದೆ ಶ್ರೀಹರ್ಷನದ್ದು, ಇವು ಮತ್ತು ಕುಮಾರ ಸಂಭವ, ರಘುವಂಶ, ಕುಮಾರ ಸಂಭವ, ಇದೆರಡು ಕಾಳಿದಾಸ ಬರೆದದ್ದು. ಕಿರಾತಾರ್ಜುನೀಯ ಭಾರವಿ ಬರೆದದ್ದು, ಶಿಶುಪಾಲ ವಧ ಮಾಘ ಕವಿ ಬರೆದದ್ದು, ಶ್ರೀಹರ್ಷ ನೈಷಧ ಚರಿತ. ಈ 5 ಪಂಚಮಹಾಕಾವ್ಯಗಳು ಅಂತಾರೆ ಸಂಸ್ಕೃತದಲ್ಲಿ. ಅದು ಎಲ್ಲ ಇಡೀ ದೇಶ ಪರಿಗಣನೆ ಮಾಡಿರ್ತಕ್ಕ ಒಂದು ಸಂಗತಿ. ಇರಲಿ, ಅದು ನಾನು ಅಲ್ಲ ಅಂತ ಹೇಳುವುದಲ್ಲ. ಈ 5 ಕಾವ್ಯದ ಜೊತೆಗೆ ಉಷಾಹರಣ ಇಟ್ಟು ನೋಡಬೇಕು. ಅದಕ್ಕೆ ಸರಿಸಾಟಿಯಾಗಿದೆ. ಇದು 15ನೇ ವಯಸ್ಸಲ್ಲಿ ಬರೆದದ್ದು ತ್ರಿವಿಕ್ರಮ ಪಂಡಿತರು. ಪಂಚಮಹಾಕಾವ್ಯಗಳಿಗೆ ಸರಿಸಾಟಿಯಾಗಿ ನಿಲ್ಲುವ ಭಾಷೆ, ನಿಲ್ಲುವ ಕಾವ್ಯ ಪ್ರೌಢಿಮೆ, ನಿಲ್ಲುವ ಆ ಕವಿತೆಯ ಶಯ್ಯೆ, ಸೌಂದರ್ಯ, ಸೊಬಗು ನೋಡಿದರೆ ನಿಜವಾಗಿ ಇವರು 15-16ನೇ ವಯಸ್ಸಿನಲ್ಲಿ ಬರೆದಂತಹ ಕಾವ್ಯ ಕಾಳಿದಾಸನ ಕಾವ್ಯಕ್ಕೆ, ಶ್ರೀಹರ್ಷನ ಕಾವ್ಯಕ್ಕೆ, ಅಥವಾ ಮಾಘನ ಕಾವ್ಯಕ್ಕೆ, ಭಾರವಿಯ ಕಾವ್ಯಕ್ಕೆ ಸರಿಸಾಟಿಯಾಗಿ ನಿಲ್ಲತಕ್ಕಂತಹ ಒಂದು ಕೃತಿ. ಅದು ಅಷ್ಟು ಸುಂದರವಾಗಿದೆ. ಅದು ಅವರು ಹಾಗಂತ ಒಂದು ವಿಶೇಷ ಏನಂದ್ರೆ, ಅವರು 10-15ನೇ ವಯಸ್ಸಿನಲ್ಲಿ, ಅವರಿನ್ನೂ ಆಚಾರ್ಯರ ಪರಿಚಯ ಆಗುವ ಮುಂಚೆ ಬರೆದ ಕೃತಿಯಾದರೂ ಕೂಡ, ಆಗಲೂ ಅವರು ಮಹಾ ವಿಷ್ಣು ಭಕ್ತರು. ಅವರು ಕಥೆ ತೆಗೆದುಕೊಂಡದ್ದು ಭಾಗವತದ ಕಥೆ ಉಷಾ ಪರಿಣಯ. ಅದರ ಪ್ರಾರಂಭದಲ್ಲಿ ಅವರು ನಮಸ್ಕಾರ ಮಾಡುವುದು ವಿಷ್ಣು ಸ್ತುತಿ. ಲಕ್ಷ್ಮೀ ಲಾವಣ್ಯ ಪೀಯೂಷ ಪಾನ ಪಾತ್ರಾಯಿತೆ ಕ್ಷಣ ಸ ನೀರ ನೀರದ ಶ್ಯಾಮ ಪಾತುವೋ ಭಗವಾನ್ ಹರಿಹಿ ಅಂತ ಮಂಗಲಾಚರಣೆಯಲ್ಲಿ ಸಮುದ್ರ ಶೇಷಶಾಹಿಯಾಗಿರತಕ್ಕಂಥ ನಾರಾಯಣನನ್ನ ಸ್ತೋತ್ರ ಮಾಡ್ತಾರೆ. ಆಮೇಲೆ ಮುಂದೆ ತನ್ನ ಕಾವ್ಯದ ವಿವರ ಹೇಳ್ತಾ, ನನಗೆ ಯಾವ ರಸವೂ ಬೇಡ, ನವರಸಗಳಲ್ಲಿ ಯಾವ ರಸ, ನಿಮ್ಮದು ಶೃಂಗಾರ ರಸವೋ, ವೀರರಸವೋ, ಹಾಸ್ಯರಸವೋ ಅಥವಾ ಅಪಹಾಸ್ಯ ರಸವೋ, ಯಾವುದ ರಸ ನಿಮ್ಮದು ಅಂತ ಕೇಳಿದರೆ ಅವರು ಹೇಳ್ತಾರೆ, ಭಕ್ತಿ ರಸ ಸಖಾಮೇ, ನನಗೆ ನವರಸಗಳಲ್ಲಿ ಯಾವ ರಸವೂ ಬೇಡ, ನನಗೆ ಬೇಕಾಗಿರೋದು ಭಕ್ತಿರಸ. ಭಗವಂತನ ಭಕ್ತಿಯ ಒಂದು ಆವಿಷ್ಕಾರಕ್ಕೋಸ್ಕರ ನಾನು ಕಾವ್ಯ ಬರೀತೇನೆ ಅಂತ. ಅಂದ್ರೆ ಆಚಾರ್ಯರ ಶಿಷ್ಯರಾಗುವ ಮುಂಚೆ ಅವರ ಅಂತರಂಗದ ತುಡಿತ ಅದು ವೈಷ್ಣವ ಪ್ರಜ್ಞೆ ಮತ್ತು ಭಕ್ತಿ ಮಾರ್ಗ. ಹೀಗೆ ಒಂದು ಕಾವ್ಯ ಬರೆದ ಉಷಾಹರಣ ಅಂತ. ಅದರ ಮೇಲೆ ಅವರು ನಂತರ ಒಂದು ಗ್ರಂಥ ಬರೆದರು. ಅದು ಆಚಾರ್ಯರ ಶಿಷ್ಯರಾದ ಮೇಲೆ, ಆದರೆ ಅವರು ಆಚಾರ್ಯ ಶಿಷ್ಯರಾದ ಮೇಲೆ ಬರೆದ ಮೊದಲ ಕೃತಿ ಇರಬೇಕು. ಅದು ವಿಷ್ಣು ಸ್ತುತಿ ಅಂತ ಒಂದು ಕಾವ್ಯ ಬರೆದರು. ವಿಷ್ಣು ಸ್ತುತಿ ಅಂತ ಅವರು ಚೆನ್ನಾಗಿದೆ. ನಮ್ಮಲ್ಲಿ ಪಂಚಸ್ತುತಿಗಳು ಅಂತ ಪ್ರಸಿದ್ಧ. ಒಂದು ಕಾಲದಲ್ಲಿ ಹಿಂದೆ ಮಕ್ಕಳಿಗೆ ಪಂಚಸ್ತುತಿ ಪಾಠ ಹೇಳ್ತಿದ್ರು, ನಿತ್ಯ ಪಂಚಸ್ತುತಿ ಪಾರಾಯಣ ಮಾಡ್ತಿದ್ರು. ಪಂಚಸ್ತುತಿಗಳಲ್ಲಿ ತ್ರಿವಿಕ್ರಮ ಪಂಡಿತಾಚಾರ್ಯ ವಿಷ್ಣು ಸ್ತುತಿ ಮತ್ತು ವಾಯುಸ್ತುತಿ, ಆಮೇಲೆ ನಾರಾಯಣ ಪಂಡಿತಾಚಾರ್ಯ ಶಿವಸ್ತುತಿ ಮತ್ತು ನರಸಿಂಹಸ್ತುತಿ, ಮತ್ತು ಆಚಾರ್ಯರು ಬರ್ಕೊಟ್ಟಂತಹ ಶ್ಲೋಕ ನಖಸ್ತುತಿ ಅಂತ ಪ್ರಸಿದ್ಧ. ಇವು 5 ಪಂಚಸ್ತುತಿಗಳು ಅಂತ. ಈ ಪಂಚಸ್ತುತಿಗಳನ್ನ ಪ್ರತಿಯೊಬ್ಬ ಮಾಧ್ವ ಬಟುವಿಗೆ ಪಾಠ ಹೇಳ್ತಿದ್ರು ಮತ್ತು ದಿನಾ ಪಂಚಸ್ತುತಿಗಳನ್ನು ಪ್ರತಿಯೊಬ್ಬರೂ ಪಾರಾಯಣ ಮಾಡ್ತಿದ್ರು. ಈಗ ಅದೆಲ್ಲ ಹೋಗಿದೆ. ವಿಷ್ಣು ಸ್ತುತಿ ಅಂತೂ ಇದಾದರೂ ಪಾರಾಯಣದಲ್ಲಿ ಉಳಿದಿದೆ, ವಾಯುಸ್ತುತಿ ಉಳಿದಿದೆ, ಶಿವಸ್ತುತಿ ನರಸಿಂಹಸ್ತುತಿ ಸ್ವಲ್ಪ ಮಟ್ಟಿಗೆ. ವಿಷ್ಣು ಸ್ತುತಿಯನ್ನು ಯಾರೂ ಪಾರಾಯಣ ಮಾಡುವುದಿಲ್ಲ, ಅದು ಸುದ್ದಿಯೇ ಇಲ್ಲ. ನಾನು ವಿಷ್ಣು ಸ್ತುತಿ ಕನ್ನಡ ಅನುವಾದ ಮಾಡಿ ಪ್ರಿಂಟ್ ಮಾಡಿಸಿದೆ. ಆಮೇಲೆ ವಾಯುಸ್ತುತಿ ಶಿವಸ್ತುತಿ ನರಸಿಂಹಸ್ತುತಿ ಮಾಡಿಸಿದೆ. ವಾಯುಸ್ತುತಿ ಶಿವಸ್ತುತಿ ನರಸಿಂಹಸ್ತುತಿ ಅದರ ಮೇಲೆ ಮಾಡಿಸಿದ್ದು
ಮೂರು ಎಡಿಷನ್ ಆಯಿತು. ವಿಷ್ಣು ಸ್ತುತಿ ಮೊದಲು ಮಾಡಿಸಿದ್ದು ಇವತ್ತಿಗೂ ಮಾರಾಟ ಆಗದೆ ಉಳಿದಿದೆ ಒಳಗೆ. ಯಾರು ತಗೊಳ್ಳಿ, ಯಾಕಂದ್ರೆ ವಿಷ್ಣು ಸ್ತುತಿ ಅಂತ ಒಂದು ಉಂಟಾ, ಅದು ಪಾರಾಯಣ ಮಾಡೋದು ಉಂಟಾ ಅಂತ ಕೇಳಿದ್ರೆ ಯಾರು ತಗೊಳ್ಳುವುದಿಲ್ಲ. ಅದು ಚಾಲ್ತಿಯಲ್ಲೇ ತಪ್ಪಿ ಹೋಗಿದೆ, ಯಾಕೆ ಗೊತ್ತಿಲ್ಲ. ಅದನ್ನು ಮೊದಲು ಬರೆದ ಸ್ತುತಿ ತ್ರಿವಿಕ್ರಮ ಪಂಡಿತರು. ಆದರೆ ಅದರಲ್ಲಿ ಏನು ವಿಶೇಷ ಅಂದ್ರೆ ಅವ್ರು ಯಾಕೆ ಬರೆದ್ರು ಅಂದ್ರೆ ಸ್ಪಷ್ಟ ಅದು. ಅದೇ ರೀತಿ ಒಂದು ವಿಷ್ಣು ಸ್ತುತಿ ಶಂಕರಾಚಾರ್ಯ ಬರೆದದ್ದುಂಟು. ಇದೇ ಥರ, ಇದೇ ಛಂದಸ್ಸು, ಇದೇ ಧಾಟಿ, ಇದೇ ರೀತಿ ವಿಷ್ಣು ಸ್ತುತಿ ಇದೆ. ಅವರು ಮೊದಲು ಅದನ್ನು ಪಾರಾಯಣ ಮಾಡ್ತಾ ಇದ್ದಿರ್ಬೇಕು, ನಿತ್ಯ ಪಾರಾಯಣ ಮಾಡ್ತಾ ಇದ್ದಿರ್ಬೇಕು. ಆಚಾರ್ಯರ ಶಿಷ್ಯರಾದ ಮೇಲೆ ಶಂಕರಾಚಾರ್ಯ ಬರೆದದ್ದನ್ನು ಯಾಕೆ ಹೇಳಬೇಕು, ನಾನೇ ಒಂದು ಮಾಡುವ ಅಂದ್ಕೊಂಡಿರ್ಬೇಕು ಅವರು. ಅದಕ್ಕೆ ತಾನೇ ಒಂದು ವಿಷ್ಣು ಸ್ತುತಿಯನ್ನು ಬರೆದು ಪಾರಾಯಣ ಮಾಡ್ತಾ ಇದ್ರು. ಆಮೇಲೆ ಅವರಿಗೆ ಕಂಡಿತು, ನಾನು ಯಸ್ಯ ದೇವೇ ಪರಾ ಭಕ್ತಿ ಯಥಾ ದೇವೇ ತಥಾ ಗುರೌ ತಸ್ಯೈತೆ ಕಥಿತಾ ಹ್ಯರ್ಥಾ ಪ್ರಕಾಶಂತೆ ಮಹಾತ್ಮನಃ ಅಂತ ಶ್ವೇತಾಶ್ವತರ ಉಪನಿಷತ್ನಲ್ಲಿ ಹೇಳ್ತಾರೆ. ನಮಗೆ ದೇವರಲ್ಲಿ ಹೇಗೆ ಭಕ್ತಿ ಬೇಕು ಹಾಗೆ ಗುರುಭಕ್ತಿ ಬೇಕು, ಗುರುವಿನಲ್ಲಿಯೂ ಅನನ್ಯವಾದ ಭಕ್ತಿ ಬೇಕು ಅಂತ. ನಾರಾಯಣ ಪಂಡಿತಾಚಾರ್ಯರು ಕೂಡ ಮಧ್ವ ವಿಜಯದಲ್ಲಿ ಪ್ರಾರಂಭ ಮಾಡುವಾಗ ನಾನು ಮಧ್ವಾಚಾರ್ಯ ಚರಿತ್ರೆ ಯಾಕೆ ಹೇಳ್ತೇನೆ ಅಂದ್ರೆ, ಮುಕುಂದ ಭಕ್ತಿಯೈ ಗುರುಭಕ್ತಿ ಜಾಯೈ ಅಂತ. ಗುರುವಿನಲ್ಲಿ ಭಕ್ತಿ ಇದ್ದರೆ ಭಗವಂತನಲ್ಲಿ ಭಕ್ತಿ ಹುಟ್ಟುವುದಿಲ್ಲ. ಭಗವಂತನ ಮಹಿಮೆ ತಿಳಿಸುವವರು ಗುರುಗಳು, ಅದಕ್ಕೋಸ್ಕರ ಗುರುಗಳ ಚರಿತ್ರೆಯನ್ನು ನಾನು ಬರೀತೇನೆ ಅಂತ. ಹೀಗೆ ವಿಷ್ಣು ಸ್ತುತಿ ಬರೆದ ಮೇಲೆ ಗುರುಸ್ತುತಿ ಒಂದು ಬರೀಬೇಕು ಅಂತ ಅವರಿಗೆ ಅನ್ನಿಸಿ, ಅದರ ನಂತರ ವಾಯುಸ್ತುತಿ ಬರ್ತದೆ. ಅವರು ಮುಖ್ಯವಾಗಿರತಕ್ಕಂತಹ ಗ್ರಂಥಗಳು, ಸ್ತೋತ್ರಗಳು ಎರಡೇ ಪ್ರಸಿದ್ಧವಾದ್ದು, ವಿಷ್ಣು ಸ್ತುತಿ, ವಾಯುಸ್ತುತಿ. ಆಮೇಲೆ ಮಧ್ವಾಚಾರ್ಯರ ಮೇಲೆ ಒಂದೆರಡು ಚಿಕ್ಕ ಸ್ತೋತ್ರಗಳು ಇವೆ, ಅದನ್ನು ತ್ರಿವಿಕ್ರಮ ಪಂಡಿತರದ್ದು ಅಂತ ಹೇಳ್ತಾರೆ, ಇರಬಹುದು, ಅದು ಖಚಿತ ಹೇಳಿ ಬರುವುದಿಲ್ಲ. ಒಂದು, ಅದೇ ನಾನು ಆಗ ಹೇಳಿದಾಗೆ ಬ್ರಹ್ಮಸೂತ್ರ ಭಾಷ್ಯಕ್ಕೆ ಟೀಕೆ ಬರೆದರು, ತತ್ವದೀಪಿಕಾ ಅಥವಾ ತತ್ವಪ್ರದೀಪ ಅಂತ. ಅದು ವೇದಾಂತ ಗ್ರಂಥ. ಇವೆರಡು ಸ್ತೋತ್ರ ಗ್ರಂಥಗಳು. ಅವರು ಬರೆದದ್ದು ಕಮ್ಮಿ, ಆದರೆ ಎಲ್ಲವೂ ಅದ್ವಿತೀಯ, ಅಸಾಧಾರಣವಾದ ಕೃತಿಗಳು. ಅವರ ಮನೆತನವೇ ದೊಡ್ಡ ಕೊಡುಗೆ ಕೊಟ್ಟದ್ದು. ಅದರ ನಂತರ ನಾರಾಯಣ ಪಂಡಿತಾಚಾರ್ಯರು ಬಂದರು, ಅವರ ಮಕ್ಕಳು. ಅವರು ಆಚಾರ್ಯರ ಜೀವನ ಚರಿತ್ರೆಯನ್ನು ಬರೆದಿಟ್ರು. ಅದು ಇಲ್ಲದೇ ಇದ್ರೆ ಇವತ್ತು ಮಧ್ವಾಚಾರ್ಯರ ಕಥೆ ಒಂದೊಂದು ಮಠದವರು ಒಂದೊಂದು ಕಥೆ ಹೇಳ್ತಿದ್ರು. ಯಾಕಂದ್ರೆ ಒಂದೇ ರೀತಿ ಹೇಳುವ ಅಭ್ಯಾಸ ಯಾವ ಮಠದವರಿಗಿಲ್ಲ. ಒಂದು ಮಠದವರು ಹೇಳಿ ಅದಕ್ಕೆ ವಿರುದ್ಧವಾಗಿ ನಾವು ಹೇಳಬೇಕು ಅಂತ. ಎಷ್ಟು ಮಠವೋ ಅಷ್ಟು ಮಧ್ವವಿಜಯ ಆಗ್ತಿತ್ತು. ನಾರಾಯಣ ಪಂಡಿತಾಚಾರ್ಯ ಒಬ್ಬರು ಅಲ್ಲದೇ ಇರ್ತಿದ್ರು. ಅವರು ಒಂದು ಬರೆದು ಬಿಟ್ರು. ಇವತ್ತು ಮಧ್ವವಿಜಯ ಖಚಿತವಾಗಿ ಅವರ ಕಾಲದವರು ಅದನ್ನು ಕಣ್ಣಾರ ಕಂಡವರು ಒಂದು ಬರೆದಿಟ್ಟರು. ಹಾಗಾಗಿ ದೊಡ್ಡ ಕೊಡುಗೆ ಅದು. ಸಂಸ್ಕೃತ ಸಾಹಿತ್ಯದಲ್ಲಿ ಬಯೋಗ್ರಫಿಯನ್ನು, ಲಿಟರೇಚರ್ ಸ್ಟಾರ್ಟ್ ಮಾಡಿದವರೇ ನಾರಾಯಣ ಪಂಡಿತಾಚಾರ್ಯ ಅಂತ ಹೇಳಿದ್ರು ತಪ್ಪಲ್ಲ. ಅದಕ್ಕಿಂತ ಮೊದಲು ಜೀವನ ಚರಿತ್ರೆ ಬರೆದಿರುವ ಪದ್ಧತಿಯೇ ಇರಲಿಲ್ಲ. ವ್ಯಾಸರು ಪಾಂಡವರ ಜೀವನ ಚರಿತ್ರೆ ಬರೆದರು ಹೊರತು ಅದರ ನಂತರ ಯಾರ ಒಂದು ಕ್ರಮಬದ್ಧವಾಗಿ ಐತಿಹಾಸಿಕ ಪ್ರಜ್ಞೆಯ ಜೊತೆಗೆ ಜೀವನ ಚರಿತ್ರೆಯನ್ನು ಬರೆದವರಿಲ್ಲ. ಹೆಚ್ಚಿನ ಶಂಕರ ವಿಜಯಗಳೆಲ್ಲ ಮಧ್ವವಿಜಯ ಆದ್ಮೇಲೆ ನಿರ್ಮಾಣ ಆದ ಗ್ರಂಥಗಳು. ಹಾಗಾಗಿ ಅಂತಹ ಗ್ರಂಥಗಳನ್ನು ಬರೆದರು. ಆಮೇಲೆ ಅವರು ಸ್ತೋತ್ರ ಬರೆದರು, ಶಿವಸ್ತುತಿ, ನರಸಿಂಹಸ್ತುತಿ. ಅದು ಮತ್ತು ನರಸಿಂಹಸ್ತುತಿಯನ್ನು ತ್ರಿವಿಕ್ರಮ ಪಂಡಿತಾಚಾರ್ಯ ಅಂತ ಇಲ್ಲಿ ಪ್ರಿಂಟ್ ಆಗ್ತಾ ಇದೆ. ಅದು ತ್ರಿವಿಕ್ರಮ ಪಂಡಿತಾಚಾರ್ಯ ಮಾಡಿದ್ದಲ್ಲ, ನಾರಾಯಣ ಪಂಡಿತಾಚಾರ್ಯ ಮಾಡಿದ್ದರು. ಅದು ಎರಡು ಸ್ತೋತ್ರಗಳು, ಭಾರಿ ಸುಂದರವಾದ ಸ್ತೋತ್ರಗಳು ಅವು ಕೂಡ. ಅದನ್ನು ಬರೆದರು. ಆಮೇಲೆ ಅವರು ಅನೇಕ ಕಾವ್ಯಗಳನ್ನು ಬರೆದರು. ಆಚಾರ್ಯ ಅನೇಕ ವೇದಾಂತ ಗ್ರಂಥಗಳಿಗೆ ವ್ಯಾಖ್ಯಾನ ಬರೆದರು. ಅವರ ಮಗ ವಾಮನ ಪಂಡಿತಾಚಾರ್ಯ ಅವನ ಅನೇಕ ಸ್ತೋತ್ರಗಳನ್ನು ಬರೆದರು. ಇನ್ನೂ ಪ್ರಕಟವಾಗದ ಅನೇಕ ಯಮಕ ಸ್ತೋತ್ರಗಳಿವೆ ನಾರಾಯಣ ಪಂಡಿತಾಚಾರ್ಯ ಬರೆದದ್ದು. ನನ್ನ ಹತ್ರ ಸಂಗ್ರಹ ಇದೆ, ಯಮಕ ಸ್ತೋತ್ರಗಳು ತುಂಬಾ ಚೆನ್ನಾಗಿದೆ. ಆಮೇಲೆ ಅವರ ಅಣ್ಣಂದಿರು ಬರೆದಂತಹ ಸ್ತೋತ್ರಗಳು ಸಿಗುತ್ತೆ. ಅದನ್ನ ಅವರು ನಾರಾಯಣ ಪಂಡಿತಾಚಾರ್ಯರು, ನಾರಾಯಣ ಪಂಡಿತಾಚಾರ್ಯ ಅಣ್ಣ, ಅವರು ಫ್ಯಾಮಿಲಿಯವರು, ಆ ಕಾಲದವರು, ಆಚಾರ್ಯರನ್ನು ಕಣ್ಣಾರ ಕಂಡವರು, ಅನಂತರ ಆಚಾರ್ಯ ನಂತರ ಬಂದಂತಹ ಯತಿಗಳು, ಕೆಲವರು ಪ್ರಮುಖ ಯತಿಗಳು ಬರೆದಿರುವ ಸ್ತೋತ್ರಗಳೆಲ್ಲ ಒಟ್ಟು ಮಾಡಿ ಈ ಹೇಗೆ ದ್ವಾದಶ ಸ್ತೋತ್ರ ಪಾರಾಯಣ ಗ್ರಂಥವಾಯಿತು, ಹಾಗೆ ಹಾಡು ಗಬ್ಬಗಳು, ಈಗ ದೇವರ ನಾಮಗಳನ್ನ ಹಾಡುವ ಬದಲು ಸಂಸ್ಕೃತದಲ್ಲೇ ದೇವರ ನಾಮಗಳನ್ನು ಹಾಡುವಂಥ 14 ಹಾಡುಗಳು ರಚನೆ ಆದವು. ಅವೈ ಚತುರ್ದಶ ಸ್ತೋತ್ರಗಳು ಅಂತ ಬಹಳ ಹಿಂದೆ ನಾನು ಅದನ್ನ ಕನ್ನಡಕ್ಕೆ ಅನುವಾದ ಮಾಡಿ ಪ್ರಕಟ ಮಾಡಿದ್ದೆ. ಪಲಿಮಾರ್ ಶ್ರೀಗಳವರು ದೊಡ್ಡವರು ಅವರು ಪರ್ಯಾಯ ಕಾಲದಲ್ಲಿ ಪ್ರಕಟ ಆಗಿತ್ತು. ಅದರ ಪುನರಾವರ್ತಿ 14 ಹಾಡುಗಳು ಅಂತ ನಾನು ಈಗ ಪುನಃ ಪುನರ್ಮುದ್ರಣ ಮಾಡಿಸಿದ್ದೇನೆ. ಆ ಪುನರ್ಮುದ್ರಣದ ಪುಸ್ತಕ 1 2 ಬಂದಿದೆ ಇಲ್ಲಿ. ಯಾಕಂದ್ರೆ ಅದು ಮದ್ರಾಸ್ನಲ್ಲೆಲ್ಲ ಎತ್ತಿ ಹಾಕ್ಬಿಟ್ರು, ಇಲ್ಲಿ ತರಲಿಕ್ಕೆ ಬಿಡ್ಲಿಲ್ಲ. ಆದ್ರೆ 1 2 ಪ್ರತಿ ನನ್ನ ಹತ್ರ ಇದೆ. ನಿಮಗೆ ನೋಡ್ಲಿಕ್ಕೆ ಬೇಕು ಅಂತಂದ್ರೆ ಮತ್ತೆ ನಾನು ಬೆಂಗಳೂರಿನಿಂದ ಕಳಿಸಿಕೊಡಬಹುದು. 14 ಹಾಡುಗಳು. ಅದರಲ್ಲಿ ಹೆಚ್ಚಿನವು ತ್ರಿವಿಕ್ರಮ ಪಂಡಿತಾಚಾರ್ಯ ಮನೆತನದವರು ಮಾಡಿತ್ತು. ಅದರಲ್ಲಿ ಮಧ್ವಾಚಾರ್ಯ ಸ್ತೋತ್ರ ಇದೆ. ನಾನು ಪ್ರಾರಂಭದಲ್ಲಿ ಹೇಳ್ತಕ್ಕಂಥ ಭುಜಗ ಭೋಗಾಭ ಮುದ್ಯಮ್ಯ ಹೃದಯಂ, ಈ ಸ್ತೋತ್ರ ತ್ರಿವಿಕ್ರಮ ಪಂಡಿತರ ಮನೆತನದವರೇ ಮಾಡಿದ್ದು. ಕಲ್ಯಾಣಿ ದೇವಿ ಅಂತ ಪ್ರಸಿದ್ಧಿ ಇದೆ. ಅದು ಕಲ್ಯಾಣಿ ದೇವಿ ಮಾತ್ರ ಅಲ್ಲ, ಯಾಕಂದ್ರೆ ಪ್ರಣತವಾನ್ ಅಂತ ಪುಲ್ಲಿಂಗ ಇದೆ ಅದರಲ್ಲಿ. ಅದು ಈ ಕಥೆ ಹೇಳುವವರಿಗೆ ಲಿಂಗಜ್ಞಾನವೂ ಇರುವುದಿಲ್ಲ. ಅದು ಕಲ್ಯಾಣಿ ದೇವಿ ಮಾಡಿದ್ದು ಅಂತ ಹೇಳ್ಬಿಡ್ತಾರೆ. ಅದರಲ್ಲಿ ಪುಲ್ಲಿಂಗ ಇದೆ, ಮಾಡಿದ ವ್ಯಕ್ತಿ ಪುರು ಗಂಡು ಅಂತ ಇದೆ ಅದರಲ್ಲಿ. ಹೀಗೆ ಆಚಾರ್ಯರ ಸ್ತೋತ್ರ.
ಆಚಾರ್ಯರ ಜೀವನ ಚರಿತ್ರೆ, ಆಚಾರ್ಯರ ಗ್ರಂಥಗಳಿಗೆ ಅಪೂರ್ವವಾದಂತಹ ವ್ಯಾಖ್ಯಾನ, ಅದರ ಜೊತೆಗೆ ವೈಷ್ಣವ ಸಂಪ್ರದಾಯದ ಆಚಾರ ವಿಚಾರ ಹೋಮ ಹವನ ಹೇಗಿರಬೇಕು ಅನ್ನುವುದಕ್ಕೆ ಯೋಗದೀಪಿಕಾ ಅನ್ನುವ ಗ್ರಂಥ ನಾರಾಯಣ ಪಂಡಿತಾಚಾರ್ಯ. ಆಮೇಲೆ ಧ್ಯಾನಮಾಲ, ಮೆಡಿಟೇಷನ್ ಹೇಗೆ ಮಾಡಬೇಕು ಅನ್ನೋದಕ್ಕೆ ಒಂದು ಪುಸ್ತಕ ಬರೆದಿದ್ದಾರೆ. ಕೃಷ್ಣಮಾಲಾ ಅಂತ ಇಡೀ ಕೃಷ್ಣನ ಕಥೆಯನ್ನು ಅನುಕ್ರಮವಾಗಿ ಯಾವಾಗ ಕ್ರೊನಲಾಜಿಕಲಿ, ಅವರು ನಾರಾಯಣ ಪಂಡಿತಾಚಾರ್ಯರಂತೂ ಅವರ ಕೊಡುಗೆ ಅನನ್ಯವಾದದ್ದು. ಹೀಗೆ ಈ ಲಿಕುಚ ವಂಶದವರು ಆಚಾರ್ಯರ ಗ್ರಂಥಗಳಿಗೆ, ಆಚಾರ್ಯರ ಸಿದ್ಧಾಂತಕ್ಕೆ ತಮ್ಮ ಬದುಕನ್ನು ಮುಡಿಪಾಗಿಟ್ಟುಕೊಂಡು ಸಮಗ್ರವಾದಂತಹ ಗ್ರಂಥ ರಚನೆ ಮಾಡಿದರು. ಇವರೆಲ್ಲರಿಗೂ ಮೊದಲ ವ್ಯಕ್ತಿಯಾಗಿ ಆಚಾರ್ಯರಿಂದ ಸಾಕ್ಷಾತ್ ಶಿಷ್ಯನಾಗಿ ದೀಕ್ಷೆ ತೆಗೆದುಕೊಂಡ ಮಹಾ ವ್ಯಕ್ತಿ ತ್ರಿವಿಕ್ರಮ ಪಂಡಿತ.